Hello students, welcome to our channel. Myself Krishnamurthy. So let us continue with question number 26. Which of the following expression at constant pressure represents Charles law? So we already know that one different types of representation. At constant pressure, the volume of a given amount of gas is directly proportional to absolute temperature. Therefore, volume is directly proportional to temperature at a constant pressure. Correct? Therefore, the option C is going to be the answer. ನೋಡಿ ಮಕ್ಕಳ ಇಲ್ಲಿ ನಾವು ಕಲಿಯುವಂಥದ್ದು ಈ ಪರ್ಟಿಕ್ಯುಲರ್ಲಿ ಗ್ಯಾಸ್ ಲಾಸ್ ಅಲ್ಲಿ ಆ ಎಕ್ಸ್ಪ್ರೆಷನ್ ಗೊತ್ತಿರಬೇಕು ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗಳನ್ನ ಕರೆಕ್ಟ್ ಆಗಿ ಕಲ್ತಿರ್ಬೇಕು. ಅವಾಗ ಏನಾಗುತ್ತೆ, ಒಂದು ಕ್ಲಿಯರ್ ಐಡಿಯಾ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ರೈಟ್. ನೆಕ್ಸ್ಟ್, ದ ಫಾಲೋಯಿಂಗ್ ಗ್ರಾಫ್ ಇಲಿಸ್ಟ್ರೇಟ್ಸ್. ಯಾವ ಗ್ರಾಫ್, ಈ ಕೊಟ್ಟಿರುವಂತ ಗ್ರಾಫ್ ಯಾವ ಗ್ಯಾಸ್ ಲಾನ ಇಲಿಸ್ಟ್ರೇಟ್ ಮಾಡ್ತಾ ಇದೆ? ವಾಲ್ಯೂಮ್ ವರ್ಸಸ್ ಟೆಂಪರೇಚರ್ ಅಂತ ಇದೆ, ನಮಗೆ ಗೊತ್ತಿದೆ. ದಿಸ್ ಇಸ್ ಗೋಯಿಂಗ್ ಟು ಮೀಟ್, ನೋಡ್ಕೊಳ್ಳಿ, ಇದು ಝೀರೋ, ಕರೆಕ್ಟಾ? ಇದು ಝೀರೋ. ಹಾಗಿದ್ರೆ ಇದು ನೆಗೆಟಿವ್ ಟೆಂಪರೇಚರ್ ಆಗಿರಬೇಕು. ಹಾಗಿದ್ರೆ ನೆಗೆಟಿವ್ ಟೆಂಪರೇಚರ್ ಅಂದ್ರೆ ಎಲ್ಲಿರ್ಬೋದು? 0 ಕೆಲ್ವಿನ್ ಅಥವಾ -273.15 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಈ ಪಾಯಿಂಟ್. ಹಾಗಾದ್ರೆ ಅಬ್ಸಲ್ಯೂಟ್ ಝೀರೋಗೆ ಹೋಗಿ ಅದು ಕನೆಕ್ಟ್ ಆಗ್ತಿದೆ ಅನ್ನೋದಾದ್ರೆ ಅದು ಯಾವ ಗ್ಯಾಸ್ ಲಾ ಮೇಲೆ ಆಗ್ಬೇಕಂತೆ? ದಟ್ ಶುಡ್ ಬಿ ಬೇಸ್ಡ್ ಅಪಾನ್ ಚಾರ್ಲ್ಸ್ ಲಾ. ನೆನ್ಪಿಟ್ಕೊಂಡಿರ್ತೀರಾ? ಕರೆಕ್ಟ್. ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಯಾಕೆ? ಇಲ್ಲಿ ತಗೊಂಡಿರುವಂತ ವೇರಿಯೇಬಲ್ಸ್ ನ ಒಂದ್ಸಲ ನೋಡಿ, ವಾಲ್ಯೂಮ್ ಅಂಡ್ ಟೆಂಪರೇಚರ್. ಸೊ ದ ಪ್ರೆಷರ್ ಮಸ್ಟ್ ಬಿ ಕಾನ್ಸ್ಟೆಂಟ್. ನೆಕ್ಸ್ಟ್, ಏರ್ ಅಟ್ sea level is dense. This is practical application of which law ಅಂತ ಹೇಳ್ತೀರಾ? ಏರ್ ಅಟ್ ಸಿ ಲೆವೆಲ್ ಇಸ್ ಡೆನ್ಸ್ ಯಾಕಿರ್ಬಹುದು? ನಮ್ಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಬಾಯ್ಸ್ ಲಾ. ಎಕ್ಸಾಕ್ಟ್ಲಿ, ಓಕೆ, ಅಕಾರ್ಡಿಂಗ್ ಟು ಬಾಯ್ಸ್ ಲಾ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ. ಹಾಗಿದ್ರೆ ಇಲ್ಲಿ ನಮ್ಗೆ ಗೊತ್ತಿದೆ ಹೇಗ್ ಬಂದಿದೆ ಅದು? ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡಿದೀವಲ್ವಾ? ಡೆನ್ಸಿಟಿ ಇಸ್ ಈಕ್ವಲ್ ಟು ಎಂ ಇಂಟು ಪಿ ಡಿವೈಡೆಡ್ ಬೈ ಆರ್ ಇಂಟು ಟಿ. ಎಂ ಅಂದ್ರೆ ಮೋಲಾರ್ ಮಾಸ್, ಪಿ ಅಂದ್ರೆ ಪ್ರೆಷರ್, ಆರ್ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಅಂದ್ರೆ ಟೆಂಪರೇಚರ್. ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ನೋಡಿದ್ರೆ ಕರೆಕ್ಟಾ? ಹಾಗಾದ್ರೆ ಪರ್ಟಿಕ್ಯುಲರ್ಲಿ ಅಟ್ ಸಿ ಲೆವೆಲ್ the pressure is going to be more, so that is going to be explained by Boyle's law. Correct? Right. So question number 29. Use of hot air balloons in sports and meteorological observation is an application of. ಯಾಕಂತೆ ನೋಡಿ, ಇಲ್ಲಿ ಹಾಟ್ ಏರ್ ಬಲೂನ್ ವಿಚ್ ಇಸ್ ಗೋಯಿಂಗ್ ಟು ಬಿ ದ ಅಪ್ಲಿಕೇಶನ್ ಆಫ್ ಚಾರ್ಲ್ಸ್ ಲಾ. ಯಾಕಂತೆ ಡೆನ್ಸಿಟಿ ಬೇಸಿಸ್ ಮೇಲೆ ಇರುತ್ತಂತೆ ನಮಗೆ. ಹೌದಾ? ಹಾಟ್ ಏರ್ ದ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಬಿ ಲೆಸ್ಸರ್, ಹಾಗಾಗಿ ಏನಾಗುತ್ತೆ, ಲೈಟ್ ವೇಟ್ ಇರುತ್ತೆ. ದಟ್ ಇಸ್ ಗೋಯಿಂಗ್ ಟು ಬಿ ಗೋ ಟು ದ ಹೈಯರ್ ಲೆವೆಲ್. ಓಕೆ, ರೈಟ್. ನೆಕ್ಸ್ಟ್, ಅನ್ ಐಡಿಯಲ್ ಗ್ಯಾಸ್ ಮಾಡೋಣ ಈ ಪ್ರಾಬ್ಲಮ್. ಅನ್ ಐಡಿಯಲ್ ಗ್ಯಾಸ್ ಹೇಳ್ತೀರಾ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಡೆನ್ಸಿಟಿ ವೆನ್, ಯಾವಾಗಂತೆ? ಪ್ರೆಷರ್ ಇಸ್ ಈಕ್ವಲ್ ಟು 0.5 ಅಟ್ಮಾಸ್ಫಿಯರ್ ಅಂತೆ. ಕರೆಕ್ಟಾ? Temperature is 600 Kelvin. Pressure is 2 atmosphere. Temperature is 150 Kelvin. Option C bandu P is equal to 1 atmosphere. Temperature is 300 Kelvin. Pressure is equal to 1 atmosphere and temperature is equal to 500 Kelvin. ಹಾಗಿದ್ರೆ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಡೆನ್ಸಿಟಿ ಇರಬೇಕು ಅಂದ್ರೆ ಪ್ರೆಷರ್ ಶುಡ್ ಬಿ ವೆರಿ ಹೈ. ಹಾಗಾದ್ರೆ ಅಟ್ ಹೈ ಪ್ರೆಷರ್ ಅಂಡ್ ಲೋ ಟೆಂಪರೇಚರ್, ಅರ್ಥ ಆಗ್ತಿದೆಯಾ? ಅಟ್ high pressure and low temperature, the density is more. Okay, density is more. ಹಾಗಾದ್ರೆ high pressure ಯಾವ್ದಿದೆ ಇರಲಿಲ್ಲ? ಆಪ್ಷನ್ ಬಿ ನಲ್ಲಿದೆ ನೋಡಿ, ಸರಿನಾ? P is equal to 2 atmosphere whereas T is equal to 150 Kelvin. Next, arrange the pressures P1, P2, P3 and P4 in the increasing order which are shown in the graph. ಆ ಗ್ರಾಫ್ ಅಲ್ಲಿ ತೋರಿಸಿರೋ ಹಾಗೆ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಅಥವಾ ಅರೇಂಜ್ ಮಾಡ್ತಾ ಹೋಗ್ಬೇಕಂತೆ. ಹೇಳ್ತಾ ಹೋಗ್ತೀರಾ ನೋಡೋಣ. ಅಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ, ನಾವು ಹೇಳೋದೇನು ಬೇಕಾಗಿಲ್ಲ, ಬಿಕಾಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಸ್ ಆಲ್ರೆಡಿ ಶೋನ್, ರೈಟ್? P4 is greater than P3, P2 and P1. ಓಕೆ, ರೈಟ್. ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಕೆಲವೊಮ್ಮೆ ನೋಡ್ಬೇಕು. ನೆಕ್ಸ್ಟ್, ಇದು NCERT ಸಾಲ್ವ್ಡ್ ಪ್ರಾಬ್ಲಮ್ ಇದು. ಓಕೆನಾ? ರೈಟ್, ನೋಡೋಣ, ಮಾಡೋಣ. ಈಗ ಹೇಳ್ತೀರಾ
On a ship sailing in Pacific Ocean, where temperature is 23.4 degrees Celsius, a balloon is filled with 2-liter air. What will be the volume of the balloon when the ship reaches Indian Ocean, where temperature is 26.1 degrees Celsius? ಗೊತ್ತಿರಬೇಕು ಮಕ್ಕಳ. ಇಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರಂತೆ, ದಿಸ್ ಇಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್, ನೋಡಿ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡೋದು, ಎ ಶಿಪ್ ಸೇಲಿಂಗ್ ಇನ್ ಪ್ಯಾಸಿಫಿಕ್ ಓಷಿಯನ್ ಅಂಡ್ ಇಟ್ ರೀಚಸ್ ಇಂಡಿಯನ್ ಓಷಿಯನ್. ನಾವು ಅವಾಗಲೇ ತಾನೇ ಹೇಳಿದ್ವಿ, ಓಷಿಯನ್ ಅಥವಾ ಸಿ ಲೆವೆಲ್ ಅಲ್ಲಿ ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಲ್ವಾ, ಪಿ ಈಸ್ ಕಾನ್ಸ್ಟೆಂಟ್. ಪಿ ಈಸ್ ಕಾನ್ಸ್ಟೆಂಟ್ ಅಂದ್ರೆ ಯಾವ ಗ್ಯಾಸ್ ಲಾ ಅಪ್ಲೈ ಮಾಡ್ಬೇಕಂತೆ, ದಟ್ ಇಸ್ ಚಾರ್ಲ್ಸ್ ಲಾ, ಸರಿನಾ? ಹಾಗಿದ್ರೆ ಈ ಚಾರ್ಲ್ಸ್ ಲಾ ಅಪ್ಲಿಕೇಶನ್ ಮಾಡುವಾಗ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಒಂದ್ಸಲ ನೋಡ್ಕೊಳ್ಳೋಣ, ರೈಟ್? ವಾಲ್ಯೂಮ್ 1 ಕೊಟ್ಟಿದ್ದಾರೆ, ನೋಡ್ಬೇಕು ಮಕ್ಕಳ, ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 2 ಲೀಟರ್. ಟೆಂಪರೇಚರ್ 1 ಕೂಡ ಕೊಟ್ಟಿರಬೇಕು, ಎಷ್ಟು ಕೊಟ್ಟಿರ್ತಾರೆ, T1 is equal to 23.4 ಡಿಗ್ರಿ ಸೆಲ್ಸಿಯಸ್. ಅದನ್ನ ಕನ್ವರ್ಟ್ ಮಾಡ್ಕೋಬೇಕು ಯಾವುದಕ್ಕೆ, ಕೆಲ್ವಿನ್ಗೆ. ದಟ್ ಈಸ್ 23.4 ಪ್ಲಸ್ 273 ಅಂತ, ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎಷ್ಟಾಗುತ್ತೆ, 296.4 ಕೆಲ್ವಿನ್. ಅದೇ ತರ V2 ಕೊಟ್ಟಿದಾರ, ಇಲ್ಲ. ಓಕೆ, V2 ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹಾಗೆ T2 ಕೊಟ್ಟಿದಾರ, 26.1 ಡಿಗ್ರಿ ಸೆಲ್ಸಿಯಸ್. ಅದನ್ನ 273ಗೆ ಆಡ್ ಮಾಡೋಣ, 26.1 ಪ್ಲಸ್ 273 ದಟ್ ಈಸ್ ಈಕ್ವಲ್ ಟು 299.1 ಕೆಲ್ವಿನ್ ಬರುತ್ತೆ ನೋಡಿ. ಹಾಗಾದ್ರೆ ಬೈ ಯೂಸಿಂಗ್ ಚಾರ್ಲ್ಸ್ ಲಾ, ಓಕೆ, ಫ್ರಮ್ ಚಾರ್ಲ್ಸ್ ಲಾ, ಯಾಕೆಂದ್ರೆ ಎಕ್ಸ್ಪ್ರೆಷನ್ ಅದೇ ಬಂದಿದೆಯಲ್ವಾ, ಚಾರ್ಲ್ಸ್ ಲಾ P1, ಸಾರಿ ವಾಲ್ಯೂಮ್ ಕೊಟ್ಟಿದಾರಲ್ಲ, V1 by T1 is equal to V2 by T2. ಹಾಗಿದ್ರೆ ನನಗೆ V2 ಬೇಕು, V2 is equal to V1 T2 by T1 ಅಲ್ಲೇ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ V1 ಜಾಗದಲ್ಲಿ ಎಷ್ಟು ಬರುತ್ತೆ, 2 ಬರ್ತಾ ಇದೆ. T2 ಜಾಗದಲ್ಲಿ 299.1 ಬರ್ತಾ ಇದೆ, ಡಿವೈಡೆಡ್ ಬೈ 296.4. approximately the value will be 2.018 liter. ಆಪ್ಷನ್ ಎ ಇದೆಯಾ ನೋಡಿ, ಸರಿನಾ? ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ವಾಟ್, ಚಾರ್ಲ್ಸ್ ಲಾ. ಮರಿಬಾರದು, ಫಾರ್ಮುಲಾಸ್ ನೆನಪಿರಬೇಕು. ಓಕೆ, ರೈಟ್, ಕಾಪಿ ಮಾಡ್ಕೊಂಡ್ರ? ಎಸ್. ಕ್ವಶನ್ ನಂಬರ್ 33. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಗೇ-ಲುಸಾಕ್ಸ್ ಲಾ? ಓಕೆ, ಗೇ-ಲುಸಾಕ್ಸ್ ಲಾ ಏನ್ ಹೇಳುತ್ತೆ ನಮ್ಗೆ ಗೊತ್ತಿರಬೇಕು, ಕರೆಕ್ಟ್? ಪ್ರೆಷರ್ which is going to be directly proportional to absolute temperature at constant volume. ಹಾಗಿದ್ರೆ ಏನಾಗುತ್ತೆ ನೋಡು, P by T is equal to constant, or P1 by T1 is equal to P2 by T2, or P1 T2 is equal to P2 T1. ಯಾವ್ದು ಬೇಕಾದ್ರೂ ಆಗ್ಬಹುದು. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ನೋಡಿ, ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಯಾವ್ಯಾವ್ದೆಲ್ಲ ಇದೆ, ಕರೆಕ್ಟಾ? ಹಾಗಾದ್ರೆ ಇದು ಬರಬಹುದು, ವಾಲ್ಯೂಮ್ ಬರಕ್ ಚಾನ್ಸಸ್ ಇಲ್ಲ, ಯಾಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಸ್ಟೇಟೆಡ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಹಾಗಿದ್ರೆ ಇದು ಆಗ್ಬಹುದು. ಸೊ 1 and 2 ಅಷ್ಟೇ ಕರೆಕ್ಟ್ ಅಂತ ಹೇಳ್ತೀರಾ. ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಡಿ ಬರುತ್ತೆ ನೋಡಿ, 1 and 2. P by T is equal to constant, P1 T2 is equal to P2 T1 ಅಂತ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 34 ನೋಡೋಣ. The relationship which is shown in the figure is derived from pressure and temperature ಇದೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿ ಇದೆಯಂತೆ. ಹೇಳ್ತೀರಾ? ಬಾಯ್ಲ್ಸ್ ಲಾ, ಅವೊಗಾಡ್ರೋಸ್ ಲಾ, ಚಾರ್ಲ್ಸ್ ಲಾ, ಹೇಳಿ ನೋಡೋಣ. The relationship is shown in the figure is derived from. ಹಾಗಿದ್ರೆ ಈ ಡಾಟೆಡ್ ಲೈನ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಚಾರ್ಲ್ಸ್ ಲಾ. ಟೆಂಪರೇಚರ್ ವರ್ಸಸ್ ಪ್ರೆಷರ್ ಪ್ರೆಷರ್ ವರ್ಸಸ್ ಟೆಂಪರೇಚರ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಹೌದಲ್ವ ಮಕ್ಳ?
That is going to be from Boy's law and Charles law 1 and 3. Okay, right. Therefore option C correct ಆಗುತ್ತಾ ನೋಡಿ. ಹೌದಾ? Yeah. Next, question number 35. Which of the following represents Avogadro's law? ಹೇಳ್ತೀರಾ? V is equal to K into N. V is equal to K into N ಜಾಗದಲ್ಲಿ mass by molar mass. V is equal to, sorry, M is equal to K into D. ಮೂರು ಆಗ್ತಾ ಇದೆ. Therefore, all of these ಅಂತ ಹೇಳ್ಬೋದು ನಾವು. ಕರೆಕ್ಟಾ? Which are true for what? Avogadro's law. ಹಾಗಿದ್ರೆ next one ನೋಡೋಣ. At STP, molar volume of an ideal gas or a combination of ideal gases is ಅಂತ ಕೊಟ್ಟಿದ್ದಾರೆ. molar volume at STP ಹೇಳ್ತೀರಾ? ಗೊತ್ತಿರುತ್ತೆ ಆಲ್ರೆಡಿ. So that will be option A. 22.71098 liter per mole. 1 mole already, 1 mole of a gas which occupies that much volume at STP. 22.4 ಅಂತ ತಗೊಂಡ್ರೆ ನಾರ್ಮಲ್ 28 degrees ಅಲ್ಲಿ. ಗೊತ್ತಿರುತ್ತಾ ಇದು? Yes. Next, question number 37. 4.4 gram of a gas at STP occupies a volume of 2.24 liter. The gas can be, ಹೇಳ್ಬೋದಾ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಿದ್ರೆ ನಮಗೆ ಗೊತ್ತಿದೆ 44 ಗ್ರಾಮ್ at STP occupies, ಇದನ್ನ occupies ಅಂತ ಅಂದ್ಕೊಂಡು 22.4 ಲೀಟರ್ ಆದ್ರೆ 4.4 grams, 44 ಗ್ರಾಮ್ ಅನ್ನೋದು CO2ಗೆ, ಹಾಗಾದ್ರೆ 4.4 grams ಅನ್ನೋದು at STP occupies 2.24 liter. Therefore the gas must be option D. Okay na? Next one. An ideal gas is one which obeys the gas laws under anta ide. A few selected experimental conditions anta. All experimental conditions, low pressure alone, high temperature alone ಅಂತ. ಹಾಗಿದ್ರೆ ನಾವೀಗ ಎಲ್ಲ ಗ್ಯಾಸ್ ಲಾಸ್ಗಳನ್ನು ಅಥವಾ ಎಲ್ಲ ಗ್ಯಾಸ್ ಲಾ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡೋದು ಅಟ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್ ಅಂತ ಹೇಳಿ. ಹಾಗಿದ್ರೆ an ideal gas which obeys the gas laws under all experimental conditions ಹೇಳ್ಬಹುದಾ? ರೈಟ್, ನೋಡಿ ಈಸಿ ಇದೆ. ನೆಕ್ಸ್ಟ್, question number 39. An ideal gas, for an ideal gas, number of moles per liter in terms of its pressure P, gas constant R and temperature T is. ಹೇಳ್ಬೋದಾ? ನಮ್ಗೆ ಗೊತ್ತಿದೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಏನು ಅಂತ ಹೇಳಿ. PV is equal to ಏನು ಬರುತ್ತೆ? nRT ಬರ್ತಾ ಇದೆ. ಅಲ್ಲಿ ನಂಬರ್ ಆಫ್ ಮೋಲ್ಸ್ ಅಂತ per liter, number of moles per liter n by V is equal to ಏನು ಬರುತ್ತೆ ನೋಡಿ? P divided by RT ಬಂದಿರುತ್ತೆ. Am I right? So it is going to be option C. Okay na makla? Yes. Next, select the one correct statement in the gas equation. PV is equal to nRT. First option, N is the number of moles of the gas, of a gas. V denotes volume of 1 mole of the gas. N moles of the gas have the volume V moles. P is the pressure of the gas when only 1 mole of gas is present ಅಂತ ಹೇಳಿದ್ದಾರೆ. ಹೇಳ್ತೀರಾ? ಹಾಗಾದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿ. N moles of the gas have a volume V. Okay. Next, question number 41.
ಕರೆಕ್ಟ್ ಗ್ಯಾಸ್ ಈಕ್ವೇಶನ್ ಈಸ್ ಕರೆಕ್ಟ್ ಗ್ಯಾಸ್ ಈಕ್ವೇಶನ್ ನಮ್ಗೆ ಗೊತ್ತಿದೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಥವಾ ನಾವೀಗ ತಗೋಣ ಪಿ ವಿ ಬೈ ಟಿ ಇಸ್ ಈಕ್ವಲ್ ಟು ವಾಟ್ ಕಾನ್ಸ್ಟೆಂಟ್ ದಟ್ ಈಸ್ P1 V1 by T1 it must be equal to P2 V2 by T2 ಹಾಗಿದ್ರೆ ಈಗ ಹೇಳಿ ಲೆಫ್ಟ್ ಅಲ್ಲಿ ಇರೋದು ನೋಡಿ P1 V1 divided by P2 V2 is equal to T1 divided by T2 correct? Therefore it is going to be option B. Am I right? Yeah. Next one. The correct value of gas constant R is close to ತುಂಬಾ ಹತ್ರ ವ್ಯಾಲ್ಯೂ ಇರುವಂತದ್ದು ಯಾವುದಿದೆ ನಮ್ಗೆ ಆಲ್ರೆಡಿ ಗೊತ್ತು ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ವ್ಯಾಲ್ಯೂಸ್ ಡಿಫ್ರೆಂಟ್ ಇರುತ್ತೆ ಬಟ್ ಇಲ್ಲಿ ಅಟ್ಮಾಸ್ಫಿಯರ್ ಇನ್ವರ್ಸ್ ಕೆಲ್ವಿನ್ ಪರ್ ಮೋಲ್ ಇದೆಯಂತೆ ಈಗ ನಮಗೆ ಗೊತ್ತಿದೆ ಕೆಲವೊಂದು ವ್ಯಾಲ್ಯೂಸ್ ನ ಬರ್ಕೊಳ್ತಾ ಹೋದ್ರೆ ಆರ್ ಇಸ್ ಈಕ್ವಲ್ ಟು 0.0082 ಲೀಟರ್ ಅಟ್ಮಾಸ್ಫಿಯರ್ per Kelvin per mole. R value very close ಯಾವುದಕ್ಕಿರುತ್ತೆ ಅಂತ ಹೇಳಿ ಕರೆಕ್ಟ್ ಅಲ್ವಾ ಸೊ ಆಪ್ಷನ್ ಬಿ ಆಗುತ್ತಾ ನೋಡಿ ಎಸ್ ಕರೆಕ್ಟ್ ನೆಕ್ಸ್ಟ್ if P V M T and R pressure volume molar mass temperature and gas constant respectively then for an ideal gas the density is given by D is equal to what Pm by RT ಓಕೆನಾ ಹಾಗಿದ್ರೆ ಯಾವ್ದು ಬರ್ಬೇಕಂತೆ ಆಪ್ಷನ್ ಡಿ ನೇ ಬರಬೇಕು ಓಕೆನಾ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 44 pure hydrogen sulfide is stored in a tank of 100 liter capacity at 20 degrees Celsius and 2 atmospheric pressure. ಹಾಗಿದ್ರೆ the mass of the gas will be ಎಷ್ಟಿರಬಹುದು mass of the gas ಹಾಗಿದ್ರೆ ಚೆಕ್ ಮಾಡೋಣಂತೆ ಅದರ ವ್ಯಾಲಿಡಿಟಿನ ಹಾಗಿದ್ರೆ ಪ್ರಾಬ್ಲಮ್ ಕೊಟ್ಟಾಗ ಅದರದ್ದು ಸೊಲ್ಯೂಷನ್ಸ್ ಮಾಡ್ತಾ ಹೋಗಬೇಕು ಓಕೆ ದೆನ್ ನಮಗೆ ಗೊತ್ತಿದೆ mass is equal to m into pv divided by RT that is equal to yes mass ಎಷ್ಟು ಕೊಟ್ಟಿದ್ದಾರೆ ಓಕೆ ಹಾಗೆ ಮಾಡ್ತಾ ಹೋಗೋಣ ನೋಡ್ 34 mass hydrogen sulfide H2S sulfur yeah correct mass by 0.0082 into 100 divided by 293 correct 100 by 293 substitute ಮಾಡಿದೀನಿ ಅಷ್ಟೇ ಹಾಗಿದ್ರೆ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ಬರ್ತಾ ಇದೆ mass is equal to approximately 282.68 gram 282.68 grams ಯಾವ್ದಾದ್ರು ಇದೆಯಾ ಆನ್ಸರ್ ಆ ತರದ್ದು ಎಸ್ ಇದೆ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ at normal temperature and pressure the volume of a given gas is found to be 273 ml what will be the volume of this gas at 600 mm of Hg and 273 degree Celsius ಹೇಳ್ಬೋದಾ ನೋಡ್ತಾ ಹೋಗೋಣಂತೆ ನಮಗೆ ಗೊತ್ತಿದೆ V2 is equal to P1 V1 divided by T1 ಕರೆಕ್ಟ್ ವಾಲ್ಯೂಮ್ ಬೇಕು ಅಂದ್ರೆ P1 V1 by T1 into T1 divided by ಹಾಗಾದ್ರೆ ನಾವಿಲ್ಲಿ ತಗೊಳ್ತಾ ಇರೋಂಥ ಈಕ್ವೇಶನ್ ನೋಡ್ತಾ ಹೋಗಿ P1 V1 by T1 into ಟೆಂಪರೇಚರ್ ಕೊಟ್ಟಿದ್ದೀರಾ ಒಂದು ಸೆಕೆಂಡ್
ಇಂಟು T1 ಓನ್ಲಿ. ಓಕೆ ರೈಟ್. ಹಾಗಿದ್ರೆ ಏನು ಬರುತ್ತೆ ನೋಡಿ, P1 ಎಷ್ಟು ಕೊಟ್ಟಿದಾರಂತೆ, ಸ್ಟ್ಯಾಂಡರ್ಡ್ ಪ್ರೆಷರ್ 760 mm of Hg will be there, divided by 600 P2, right, into 546 divided by 273 into 273. Approximately value ಬಂದು 691.6 ml ಗೆ ನಿಂತ್ಕೊಳ್ಳುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಆಗ್ತಾ ಇದೆಯಾ? ರೈಟ್, ನೋಡ್ತಾ ಹೋಗ್ಬೇಕು. ಓಕೆನಾ? ರೈಟ್. ಸೊ ದ ನೆಕ್ಸ್ಟ್ ಒನ್. So the next question, 46. Pressure of a mixture of 4 gram of O2 and 2 gram of hydrogen confined in a bulb of 1 liter at 0 degree Celsius is. ನೋಡಿ ಮಕ್ಕಳ, ಇದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು? ಬಿಫೋರ್ ಗೋಯಿಂಗ್ ಟು ಡೂ ದಟ್, ವಿ ಶಲ್ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತೆ. ಟೋಟಲ್ ಮೋಲ್ಸ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣವಾ? ಟೋಟಲ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮಾಸ್. ಎಷ್ಟಿದೆ? 4 ಇದೆ. ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟಿದೆ? 32 ಪ್ಲಸ್ 2 ಡಿವೈಡೆಡ್ ಬೈ 2. ಸೊ ನೋಡಿ, ಸೊ ಅಪ್ರಾಕ್ಸಿಮೇಟ್ಲಿ ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 1.125. ಹೌದಾ? ರೈಟ್. ಹಾಗಿದ್ರೆ ನಮ್ಗೆ ಈಕ್ವೇಶನ್ ಗೊತ್ತಿದೆ, ಪಿ ವಿ ಇಸ್ ಈಕ್ವಲ್ ಟು NRT. ಹೌದಾ? ರೈಟ್. ಹಾಗಿದ್ಮೇಲೆ ಪ್ರೆಷರ್ ನೋಡ್ತಾ ಹೋಗೋಣ. ಪ್ರೆಷರ್ ಇಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ತೀರಾ? 1.125 ಇಂಟು ಆರ್ ವ್ಯಾಲ್ಯೂ 0. ಅಟ್ಮಾಸ್ಫಿಯರ್ ಇರೋದ್ರಿಂದ 0.081 ಹಾಕೋಬೇಕು. 0.821 into 273. ಆಯ್ತಲ್ವಾ? ಈಗ ಹೇಳಿ, ವಾಲ್ಯೂಮ್ ಎಷ್ಟಿದೆಯಂತೆ? ವಾಲ್ಯೂಮ್ ಇಸ್ ಈಕ್ವಲ್ ಟು 1 ಲೀಟರ್. ದೇರ್ಫೋರ್ ಇಂಟು 1 ಅಂತ ಹಾಕೊಂಡ್ರು ಆಯ್ತು, ಬಿಟ್ರು ಆಯ್ತು. ದೇರ್ಫೋರ್ ಪ್ರೆಷರ್ ಇಸ್ ಈಕ್ವಲ್ ಟು ಟೋಟಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ದಟ್ ಇಸ್ ಈಕ್ವಲ್ ಟು ಹೇಳ್ತೀರಾ 25.215 ಅಟ್ಮಾಸ್ಫಿಯರ್ ಬರುತ್ತೆ. ಸರಿನಾ? ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಸರಿನಾ? ರೈಟ್. ವಿ ಇಸ್ ಈಕ್ವಲ್ ಟು NRT ಫಾರ್ಮುಲಾ ಯೂಸ್ ಮಾಡಬೇಕು. ಅದರಲ್ಲಿ ಎನ್ ವ್ಯಾಲ್ಯೂ ಬೇಕು ಅಂದ್ರೆ ಈ ಎರಡೂ ಗ್ಯಾಸಸ್, ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಎರಡರದು ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. NO2 ಅಂಡ್ NH2 ಅದನ್ನ ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 47. Gas equation PV is equal to NRT is obeyed by ಹೇಳ್ತೀರಾ? ಓನ್ಲಿ ಐಸೋಥರ್ಮಲ್ ಪ್ರೋಸೆಸ್, ಓನ್ಲಿ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಹೇಳಿ ಯಾವ್ದಿರ್ಬೋದು? ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿಸ್. ಯಾಕಂತೆ PV is equal to NRT ಅನ್ನೋದೇನಂತೆ? ಐಡಿಯಲ್ ಗ್ಯಾಸ್ ಇಕ್ವೇಶನ್. ಹಾಗಿದ್ರೆ ಐಸೋಥರ್ಮಲ್ ಅಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಎರಡೂ ಕೂಡ ಏನಾಗುತ್ತಂತೆ? ಫಾಲೋ ಮಾಡ್ತಾರೆ. ದೇರ್ಫೋರ್ ದ ಆನ್ಸರ್ ಶುಡ್ ಬಿ ಬೋತ್ ಎ ಅಂಡ್ ಬಿ. ನೆನ್ಪಿಟ್ಕೊಂಡಿರ್ತೀರ? ಸೊ ಎರಡೂ ಕೂಡ ಫಾಲೋ ಆಗ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 48. The total pressure of a mixture of two gases is. ನೋಡಿ, ಹಾಗಾದ್ರೆ ಟೋಟಲ್ ಪ್ರೆಷರ್ ಅಂತ ಬಂದ್ರೆ ಪಿ ಟೋಟಲ್ ಇದು ಯಾರು ಹೇಳಿದ್ದು ಅಂತ ನೀವು ಥಿಂಕ್ ಮಾಡಬೇಕು. P1, P2, P3 ಹೀಗೆ. ಸೊ ದಿಸ್ ದ ಅಪ್ಲಿಕೇಶನ್ಸ್ ಆಫ್ ಡಾಲ್ಟನ್ಸ್ ಲಾ. ರೈಟ್. ಹಾಗಿದ್ರೆ ಆನ್ಸರ್ ಯಾವ್ದು ಬರಬೇಕು? ಆಪ್ಷನ್ ಎ. ನೋಡಿ, ಬರ್ತಾ ಇದೆಯಾ ಆನ್ಸರು? ಎಸ್. ಹಾಗಾದ್ರೆ ದ ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಆಲ್ ದ ಇಂಡಿವಿಜುವಲ್
gases. If we do that one, we get P total. So this is the application of yaudu Dalton's law. Next, if three unreactive gases having partial pressure Pa, Pb, Pc and their number of moles 1, 2 and 3 respectively, then their total pressure will be applications of Dalton's law ಅಂತ ಹೇಳಿದೀವಿ. ಹಾಗಾಗಿ ನೋಡ್ಕೊಂತ ಬನ್ನಿ. P is equal to Pa, Pb, Pa plus Pb plus Pc, or second one, option B, P is equal to Pa, P plus Pb plus Pc divided by 6. Option C, P is equal to Pa plus Pb plus Pc whole square root divided by 3. Applications of Dalton's law ಏನಿರುತ್ತೆ? Option A. ಹೌದಾ? So the answer will be option A. Next, Dalton's law of partial pressure will not apply to which of the following mixture of gases? ಅವರೇ ಹೇಳಿದ್ದಾರೆ ನಾನ್ ರಿಯಾಕ್ಟಿವ್ ಗ್ಯಾಸಸ್ ಆಗಿರಬೇಕು. ಹೌದಾ? ಹೈಡ್ರೋಜನ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಕಂಬೈನ್ ಮಾಡಿದ್ರೆ ರಿಯಾಕ್ಟ್ ಆಗಲ್ಲ. ಹೈಡ್ರೋಜನ್ ಅಂಡ್ CO2 ರಿಯಾಕ್ಟ್ ಮಾಡಿದ್ರೆ ಕಂಬೈನ್ ಆಗಲ್ಲ ಕೆಮಿಕಲಿ. ಕ್ಲೋರಿನ್ ಅಂಡ್ CO2 ಮಿಕ್ಸ್ ಮಾಡಿದ್ರೆ ಕಂಬೈನ್ ಆಗಲ್ಲ. ಆದ್ರೆ ಹೈಡ್ರೋಜನ್ ಅಂಡ್ ಕ್ಲೋರಿನ್ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಏನ್ ಬರುತ್ತಂತೆ? ದಟ್ ಇಸ್ ಗೋಯಿಂಗ್ ಟು ಲೀಡ್ ಟು ದ ಫಾರ್ಮೇಶನ್ ಆಫ್ HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಕ್ಲೋರೈಡ್. ಹಾಗಾದ್ರೆ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಯಾಕೆ? ಅದು ರಿಯಾಕ್ಟಿವ್ ಗ್ಯಾಸಸ್ ಮಿಕ್ಸ್ಚರ್ ಇರುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್, question number 51. Pressure exerted by saturated water vapor is called. ಇದು ಕೂಡ applications of Dalton's law ಅಲ್ಲೇ ಬರುತ್ತೆ. That is going to be called as what? Aqueous tension ಅಂತ. Aqueous ಅಂದ್ರೆ water, tension ಅಂದ್ರೆ pressure. Pressure exerted by water is called aqueous tension. Okay, option A is the answer. ಸರಿನಾ ಮಕ್ಕಳ? ರೈಟ್. ಕ್ವಶನ್ ನಂಬರ್ 52 ನೋಡಿ ಒಂದ್ಸಲ ಕ್ವಶನ್ ಅನ್ನ. ದ ಪ್ರೆಷರ್ ಎಕ್ಸರ್ಟೆಡ್ ಬೈ 6 ಗ್ರಾಮ್ ಆಫ್ ಮೀಥೇನ್ ಗ್ಯಾಸ್ ಇನ್ ಎ 0.03 ಮೀಟರ್ ಕ್ಯೂಬ್ ವೆಸಲ್ ಅಟ್ 129 ಡಿಗ್ರಿ ಸೆಲ್ಸಿಯಸ್ ಈಸ್. ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ, ಕಾರ್ಬನ್ 12, ಹೈಡ್ರೋಜನ್ 1, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ? ಸರಿನಾ? ಸೊ ನಮ್ಗೆ ಗೊತ್ತಿದೆ, ಮಾಡೋಣ. PV is equal to nRT ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಅವ್ರೇನ್ ಕೇಳಿರೋದು ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಅಂತ ಹೇಳಿ. P ಬೇಕು. P ಅಂದ್ರೆ nRT by V. n ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳ್ತೀರಾ? ಮೀಥೇನ್ ಗ್ಯಾಸ್ 6 ಗ್ರಾಮ್ ಆಫ್ ಮೀಥೇನ್. ಹಾಗಾದ್ರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ? n is equal to W by M ಅಂತ ಕರಿತೀವಿ. ಮಾಸ್ ಬೈ ಮೋಲಾರ್ ಮಾಸ್. 6 by 16.02. ಯಾಕೆ? ಹೈಡ್ರೋಜನ್ ಕೊಟ್ಟಿದ್ರಲ್ಲ, ಆಡ್ ಮಾಡ್ಕೊಳ್ಳಿ. ಎಸ್, ರೈಟ್. ಸೊ ಹಾಗಿದ್ರೆ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. 6 divided by 16.02 ನಂಬರ್ ಆಫ್ ಮೋಲ್ಸ್ ಇದು, ಇಂಟು ಆರ್ ವ್ಯಾಲ್ಯೂ 8.314 ಇಂಟು ಹೇಳ್ತೀರಾ ಎಷ್ಟು ಬರ್ತಾ ಇದೆ? ಟೆಂಪರೇಚರ್ ಎಷ್ಟು ಬರ್ತದೆ? 129 ಪ್ಲಸ್ 273 ಆಡ್ ಮಾಡಿ ಎಷ್ಟು ಬರುತ್ತೆ? ದಟ್ ಇಸ್ ಈಕ್ವಲ್ ಟು 2 0 and 2 plus 1 4 402 ಬರುತ್ತೆ. ಕರೆಕ್ಟಾ? ಡಿವೈಡೆಡ್ ಬೈ ವಾಲ್ಯೂಮ್ 0.03 ಅಂತೆ. 0.03. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? 41648 ಪ್ಯಾಸ್ಕಲ್. ಅಂದ್ರೆ ಆಪ್ಷನ್ ಯಾವ್ದು ಬರ್ತಾ ಇದೆ? ಆಪ್ಷನ್ ಡಿ. ಕರೆಕ್ಟಾ? ನೋಡಿ, ಇದೆಲ್ಲ ಸಪ್ಲಿಮೆಂಟರಿ ರೈಟ್ ಸೈಡ್ ಅಲ್ಲಿ ಮಾಡಿರೋದು ಇಷ್ಟು. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, a gaseous mixture was prepared by taking equal moles of CO and N2. If the total pressure of the mixture was found 1 atmosphere, the partial pressure of nitrogen in the mixture is.
ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ನೋಡಿ. ಕೊಟ್ಟಿರೋ ಕ್ವಶನ್ ನ ಒಂದ್ಸಲ ಅಬ್ಸರ್ವ್ ಮಾಡಬೇಕು. ಈಕ್ವಲ್ ಮೋಲ್ಸ್ ಆಫ್ CO 8 ಅಂತ. ಹಾಗಾದ್ರೆ ಅವರೇ ಕೊಟ್ಟಿದ್ದಾರೆ ನಂಬರ್ ಆಫ್ ಮೋಲ್ಸ್ ಆಫ್ CO ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ N2. ಎರಡು ಸೇರ್ಕೊಂಡು ಎಷ್ಟು ಅಟ್ಮಾಸ್ಫಿಯರ್ ಆಗಿದೆಯಂತೆ, ಅಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ CO ಪ್ಲಸ್ ಪಾರ್ಷಿಯಲ್ ಪ್ರೆಷರ್ ಆಫ್ N2 is equal to 1 atmosphere. ಓಕೆನಾ? ಹಾಗಾದ್ರೆ ನಮಗೊಂದು ಈಕ್ವೇಶನ್ ಗೊತ್ತಿದೆ, ಯಾವುದು? ಪಾರ್ಷಿಯಲ್ ಪ್ರೆಷರ್ ಆಫ್ ಎನಿ ಗ್ಯಾಸ್ ನೈಟ್ರೋಜನ್ is equal to number of moles of nitrogen gas divided by number of moles of CO, ಅದೇ ಮೋಲ್ ಫ್ರಾಕ್ಷನ್ ಅಂತೀವಲ್ಲ ಅದು, ನಂಬರ್ ಆಫ್ ಮೋಲ್ಸ್ ಆಫ್ N2 ಇಂಟು P ಟೋಟಲ್ ಅಂತ, ಅಂದ್ರೆ 1 ಅಟ್ಮಾಸ್ಫಿಯರ್. ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳ್ತೀರಾ? ಅವರೇ ಕೊಟ್ಟಿದಾರಂತೆ N ನಂಬರ್ ಆಫ್ ಮೋಲ್ಸ್ ಆಫ್ N2, ಇಲ್ಲಿ ಈಕ್ವಲ್ ಅಂತ ಕೊಟ್ಟಿದಾರಲ್ಲ, ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ CO by N2 that is equal to 2 into number of moles of N2. ಹೌದಾ? that is equal to ಎಷ್ಟು ಬರುತ್ತೆ? 1/2 ಬರ್ತಾ ಇದೆ, that is equal to 0.5 atmosphere. ಆನ್ಸರ್ ಯಾವ್ದು ಬರುತ್ತೆ ನೋಡಿ? ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಕರೆಕ್ಟಾ? ಈಸಿ ಇದೆ, ಮಾಡಬಹುದು. ಕ್ವಶನ್ ನಂಬರ್ 54. A bubble of air is underwater at temperature 15 degrees Celsius and the pressure is 1.5 bar. If the bubble rises to the surface where the temperature is 25 degrees Celsius and the pressure is 1 bar, what will happen to the volume of the bubble? ಆ ಬಬಲ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಮಾಡೋಣ ರೈಟ್. ಹಾಗಾದ್ರೆ P1 ಕೊಟ್ಟಿದ್ದಾರೆ, ಇದರಲ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ನೋಡಿ. ಪ್ರೆಷರ್ ಇದೆ, ವಾಲ್ಯೂಮ್ ಇದೆ, ಟೆಂಪರೇಚರ್ ಇದೆ. ಹಾಗಾಗಿ P2 V2 ಡಿವೈಡೆಡ್ ಬೈ T2 ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹಾಗೆ ಬರ್ಕೊಂತ ಹೋಗೋಣ. ರೈಟ್. P1 ಎಷ್ಟು ಕೊಟ್ಟಿದಾರಪ್ಪ? 1.5 ಬಾರ್ ಕೊಟ್ಟಿದ್ದಾರೆ. T1 ಎಷ್ಟು ಕೊಟ್ಟಿದ್ದಾರೆ? 15 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಅದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ತಾ ಇದ್ದೀನಿ, 288 ಕೆಲ್ವಿನ್ ಅಂತೆ. V1 ಅನ್ನ ನಾವು V ಅಂತ ತಗೊಂಡಿರೋಣ. ಅದೇ ತರ P2 ಎಷ್ಟು ಕೊಟ್ಟಿದ್ದಾರೆ ಅಂತ? 1 ಬಾರ್ ಕೊಟ್ಟಿದ್ದಾರೆ. T2 ಎಷ್ಟು ಕೊಟ್ಟಿದ್ದಾರೆ? 25 ಅಂದ್ರೆ 298 ಕೆಲ್ವಿನ್ ಆಗುತ್ತೆ. V2 is equal to ಗೊತ್ತಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ. P1 ಜಾಗದಲ್ಲಿ 1.5 ಆಗ್ತಾ ಇದ್ದೀನಿ, V1 ಜಾಗದಲ್ಲಿ V ಆಗ್ತಾ ಇದ್ದೀನಿ, ಡಿವೈಡೆಡ್ ಬೈ 288 ದಟ್ ಈಸ್ ಈಕ್ವಲ್ ಟು 1 ಇಂಟು V2 ಡಿವೈಡೆಡ್ ಬೈ 298. ಹಾಗಾದ್ರೆ V2 ಎಷ್ಟು ಬರ್ತಾ ಇದೆ? V2 is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ V ಹಾಗೆ ಉಳಿಸ್ಕೊಳ್ಳಿ, ಏನು ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ. ಇನಿಷಿಯಲ್ ವಾಲ್ಯೂಮ್ಗಿಂತ ಎಷ್ಟು ಚೇಂಜ್ ಆಗಿದೆ ಅಷ್ಟೇ, ಗ್ರೇಟರ್ ಆರ್ ಸ್ಮಾಲರ್ ಅಷ್ಟೇ ಬೇಕಾಗಿರೋದು. ಓಕೆ, ಆಲ್ಮೋಸ್ಟ್ 1.55 V ಬರ್ತಾ ಇದೆ, ಹೌದಾ? therefore ಅಪ್ರಾಕ್ಸಿಮೇಟ್ ಆಗಿ ತಗೊಂಡ್ರೆ ಎಷ್ಟು ಬರುತ್ತೆ? 1.6 V. ಅಂದ್ರೆ ಮೊದಲು ಇತ್ತಲ್ಲ ಆ ಬಬಲ್ದು ವಾಲ್ಯೂಮ್, ಅದಕ್ಕಿಂತಲೂ 1.6 ಟೈಮ್ಸ್ ದೊಡ್ಡದಾಗಿದೆ ಆ ಏರ್ ಬಬಲ್. ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ? ಸೊ ಆಪ್ಷನ್ ಈಸ್ ಎ. ಓಕೆ, ಹಾಗಾದ್ರೆ ನಾವು ಮಾಡಿರೋ ಮೆಥಡ್ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ, ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. A mixture contains 64 gram of dioxygen and 60 gram of neon at a total pressure of 10 bar. The partial pressures in bar of dioxin and neon are respectively ಅಂತ ಕೇಳಿದ್ದಾರೆ. ಹೇಳ್ತೀರಾ? ಮಾಡೋಣ ಒನ್ ಬೈ ಒನ್, ನೋಡ್ತಾ ಹೋಗಿ. ನಮ್ಗೆ ಗೊತ್ತಿದೆ ಪಾರ್ಷಿಯಲ್ ಪ್ರೆಷರ್ ಫಾರ್ಮುಲಾ ಬರ್ಕೊಳ್ಳಿ. ಪಾರ್ಷಿಯಲ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಇಂಟು
ಟೋಟಲ್ ಪ್ರೆಷರ್, ಅದನ್ನ ಪಿ ಟೋಟಲ್ ಅಂತ ತಗೊಳ್ಳ. ಹಾಗೆ ನಂಬರ್ ಆಫ್ ಮೋಲ್ಸ್ ಆಫ್ O2 ಕ್ಯಾಲ್ಕುಲೇಟ್ ಮಾಡಿ. ಮಾಸ್ ಎಷ್ಟು ಕೊಟ್ಟಿದ್ದಾರೆ? 64 ಡಿವೈಡೆಡ್ ಬೈ 32, ಅಪ್ರಾಕ್ಸಿಮೇಟ್ಲಿ ಎಲ್ಲ 2 ಬರುತ್ತೆ. ಅದೇ ತರ ನಂಬರ್ ಆಫ್ ಮೋಲ್ಸ್ ಆಫ್ ನಿಯಾನ್ ಕ್ಯಾಲ್ಕುಲೇಟ್ ಮಾಡಿ. 60 ಡಿವೈಡೆಡ್ ಬೈ ನಿಯಾನ್ ಅಟಾಮಿಕ್ ನಂಬರ್ 10 ಇರುತ್ತೆ, ಅಟಾಮಿಕ್ ಮಾಸ್ 20, ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಆಗ್ಲೇ 20, ದಟ್ ಈಸ್ ಈಕ್ವಲ್ ಟು 3. ಈಗ ಮೋಲ್ ಫ್ರಾಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೋಲ್ ಫ್ರಾಕ್ಷನ್ ಗೆ ಸಿಂಬಲ್ ಈಗ ಬರುತ್ತೆ ಎಕ್ಸ್. ಮೋಲ್ ಫ್ರಾಕ್ಷನ್ ಆಫ್ O2 ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅದರ ನಂಬರ್ ಆಫ್ ಮೋಲ್ಸ್ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ 2 ಪ್ಲಸ್ 3 ಎಷ್ಟು ಬರುತ್ತೆ ನೋಡಿ? 2/5 ಬರ್ತಾ ಇದೆ. ಹಾಗಾದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ O2 ಇಸ್ ಈಕ್ವಲ್ ಟು 2/5 ಇಂಟು 10, ದಟ್ ಇಸ್ ಈಕ್ವಲ್ ಟು 4. 5 1s 5 2s ಅಲ್ವಾ? ರೈಟ್. ಹಾಗಿದ್ರೆ 4 ಬಾರ್ ಬರ್ತಾ ಇದೆ. ಆಪ್ಷನ್ ಯಾವ್ದಿದೆ ನೋಡಿ? ಇರೋದೇ ಒಂದು ಆಪ್ಷನ್, ಆಪ್ಷನ್ ಎ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಫಾರ್ ನಿಯಾನ್ ಆಲ್ಸೋ. ಸರಿನಾ? ಎಷ್ಟು ಬಂದಿರುತ್ತೆ ಹೇಳಿ? ಪಾರ್ಷಿಯಲ್ ಪ್ರೆಷರ್ ಆಫ್ ನಿಯಾನ್ ಬೇಕು ಅಂದ್ರೆ 3 ಡಿವೈಡೆಡ್ ಬೈ 5 ಇಂಟು 10 ಬಂದಿರುತ್ತೆ. ಹೌದಾ? 5 1s 5 2s 3 2s 6 ಬಾರ್. ಓಕೆನಾ? ರೈಟ್. ಸೊ ಆಪ್ಷನ್ ಎ ಬಂದಾಯ್ತು. Shall we move to the next one? Question number 56. ನೋಡಿ, 500 ml of air at 760 mm pressure were compressed to 200 ml. If the temperature remains constant, temperature constant ಅಂದ್ರೆ ಅರ್ಥ ಮಾಡ್ಕೋಬೇಕು. It is application of Boyle's law. What will be the pressure after the compression? Boyle's law ಗೆ ಡೈರೆಕ್ಟ್ ಎಕ್ಸ್ಪ್ರೆಷನ್ ಬರ್ಕೊಡ್ತಾ ಇದ್ದೀನಿ. P1 V1 is equal to P2 V2. ಯಾವಾಗ? at constant temperature. P1 ಎಷ್ಟು ಕೊಟ್ಟಿದಾರಪ್ಪ? 760 ಇಂಟು V1 500 ml ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು P2 ಗೊತ್ತಿಲ್ಲ ನನಗೆ, P2 ಇಂಟು 200. ಈಗ ನೋಡಿ, P2 is equal to 760 into 500 divided by 200. ಎಷ್ಟು ಬರ್ಬೋದು? That is approximately equal to ನೋಡಿ, 2 zeros ಕ್ಯಾನ್ಸಲ್ ಆಯ್ತು. 2 1s 2 3s 2 8s. ಕರೆಕ್ಟಾ? ರೈಟ್. ಹಾಗಿದ್ರೆ ಮಲ್ಟಿಪ್ಲೈ ಮಾಡಿ ಬರಬಹುದಾ? 5 zeros 0 4 19. ಸೊ 1900 mm of Hg ಬರ್ತಾ ಇದೆ. ನೋಡಿ, ಈ ತರದ ಕ್ಯಾಲ್ಕುಲೇಷನ್ಗೆ ಕ್ಯಾಲ್ಕುಲೇಟರ್ಸ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ಸ್ ನ ಅಲೋ ಮಾಡೋದಿಲ್ಲ. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಆರ್ ಡಿಪೆಂಡ್ಸ್ ಆನ್. ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನೋದು? ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅನ್ನೋದು ಇವು ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ. ಹಾಗಾದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಂತ ಕೇಳಿದ್ರೆ, ಇಟ್ ಡಿಪೆಂಡ್ಸ್ ಓನ್ಲಿ, ಬರ್ಕೊಂಡಿರಿ ಎಲ್ಲಾದ್ರು, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಯೂನಿಟ್ಸ್ ಆಫ್ ಮೆಷರ್ಮೆಂಟ್ಸ್. ಹಾಗಾದ್ರೆ ಪ್ರೆಷರ್ ಅನ್ನ ಲೀಟರ್ ಅಟ್ಮಾಸ್ಫಿಯರ್ ತಗೊಂಡ್ರೆ, ಅಥವಾ ಬಾರ್ ಅಲ್ಲಿ ತಗೊಂಡ್ರೆ, ಅಥವಾ ಪ್ಯಾಸ್ಕಲ್ ಅಲ್ಲಿ ತಗೊಂಡ್ರೆ, ನೋಡಿ ಇವೆಲ್ಲ ಯೂನಿಟ್ಗಳು ಚೇಂಜ್ ಆಗ್ತಾ ಇದೆ. ಹಾಗಾಗಿ ದ ವ್ಯಾಲ್ಯೂ ಡಿಪೆಂಡ್ಸ್ ಓನ್ಲಿ ಆನ್ ದ ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಓಕೆನಾ? ರೈಟ್. ನೆಕ್ಸ್ಟ್ ಒನ್. Question number 58. Two vessels of volumes 16.4 liter and 5 liter contains two ideal gases of molecular existence at the respective temperature of 27 degrees Celsius and
to 27 degrees Celsius and exert 1.5 and 4.1 atmosphere pressure respectively. The ratio of number of molecules of the former to that of the latter is. ನೋಡಿ ಕ್ವಶನ್ ತುಂಬಾ ಕಷ್ಟ ಅನ್ಸುತ್ತೆ, ಆದ್ರೆ ತುಂಬಾ ಈಸಿ ಇದೆ. ಓಕೆ, ಮಾಡೋಣ. ರೈಟ್, ಕೊಟ್ಟಿರೋ ಕಂಡೀಷನ್ಸ್ ಗಳನ್ನ ಬರ್ಕೋತಾ ಹೋಗೋಣಂತೆ. ಹಾಗಾದ್ರೆ ವಾಲ್ಯೂಮ್ 1 ಎಷ್ಟು ಕೊಟ್ಟಿದ್ದಾರೆ ನೋಡಿ, 16.4 ಲೀಟರ್. ಅದೇ ತರ ವಾಲ್ಯೂಮ್ 2 5 ಲೀಟರ್ ಕೊಟ್ಟಿದ್ದಾರೆ. ಪ್ರೆಷರ್ಗಳನ್ನ ಕೊಟ್ಟಿದ್ದಾರೆ, ನೋಡ್ಕೋಬೇಕು. P1 1.5 ಅಟ್ಮಾಸ್ಫಿಯರ್ ಆಗಿದ್ರೆ P2 4.1 ಆಗಿರುತ್ತೆ. ಟೆಂಪರೇಚರ್ಗಳನ್ನು ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಆಗಿ ಬರ್ಕೊಂತ ಇದ್ದೀನಿ. 27 ಡಿಗ್ರಿ ಇದೆ ಅಲ್ವಾ, ಅದನ್ನ 300 ಕೆಲ್ವಿನ್ ಅಂತ ಬರ್ಕೋಣ. T2 ಇದೆ, ಅದನ್ನ 500 ಕೆಲ್ವಿನ್ ಅಂತ ಬರ್ಕೋಣ. ಗ್ಯಾಸ್ ಇಕ್ವೇಶನ್ ಅನ್ನ ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ P1 V1 ಡಿವೈಡೆಡ್ ಬೈ ನಾವೇನ್ ಬರ್ಕೊಂತ ಇದ್ವಿ, T1 ಅಂತ ಬರ್ಕೊಳ್ತಾ ಇದ್ವಿ. ಇರ್ಲಿ, ಹಾಗೆ ಇರ್ಲಿ. ದಟ್ ಈಸ್ ಈಕ್ವಲ್ PV is equal to nRT ಅಲ್ವಾ, R ಕಾನ್ಸ್ಟೆಂಟ್ ಇರುತ್ತಲ್ವಾ. ಹಾಗಾಗಿ P1 V1 ಬೈ P2 V2 is equal to N1 into T1 divided by N2 into T2. ನಂಬರ್ ಆಫ್ ಮೋಲ್ಸ್ ಬೇಕಾಗುತ್ತೆ ಇಲ್ಲಿ. ಹಾಗಾದ್ರೆ ಅವ್ರು ಕೇಳಿರೋದೇನು, ರೇಷಿಯೋ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಹಾಗಾದ್ರೆ N1 ಅಂಡ್ N2 ನ ಅಲ್ಲೇ ಉಳಿಸ್ಕೊಳ್ಳೋಣ. ಸೊ ದ ರಿಮೈನಿಂಗ್ ಏನ್ ಬರುತ್ತೆ ನೋಡು, N1 by N2 is equal to P1 V1, okay, T2 divided by P2 V2 T1. ಸಬ್ಸ್ಟಿಟ್ಯೂಟ್ ಮಾಡಬಹುದಾ? 1.5 into 16.4 into 500 whole divided by pressure to 4.1 into 5 into 300. ನೋಡಿ, ಆದಷ್ಟು ಕ್ಯಾನ್ಸಲ್ ಮಾಡೋದಕ್ಕೆ ಟ್ರೈ ಮಾಡೋಣ. 5 1s 5 0.3s. ಸೊ ಅಪ್ರಾಕ್ಸಿಮೇಟ್ಲಿ 0.3 ಇದೆ, ಕರೆಕ್ಟ್? 0.3. ಓಕೆ, 3 10s 0.1 ಆಗುತ್ತೆ. ಓಕೆ, ರೈಟ್. ಸೊ ಫೈನಲಿ ನಾವು ಮಾಡೋದಾದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ 1 ಬಂದಿರುತ್ತೆ ನೋಡಿ. 2 divided by 1 ಅಂದ್ರೆ 2 ಬಂದಿರುತ್ತೆ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ 2. ಹೀಗೆ ಹೇಳ್ತೀರಾ? ಕ್ವಶನ್ ನಂಬರ್ 58 2 ಬರ್ತಾ ಇದೆ ಅಂದ್ರೆ ಅರ್ಥ ಏನಂತೆ? ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಎ. ಓಕೆನಾ? ಆಪ್ಷನ್ ಎ. ನೋಡಿ, ಗ್ಯಾಸ್ ಇಕ್ವೇಶನ್ ನ ಅಪ್ಲೈ ಮಾಡ್ಕೋಬೇಕು. ಏನಂತೆ ನಮಗೆ ಗೊತ್ತು, PV is equal to nRT. ಐಡಿಯಲ್ ಗ್ಯಾಸ್ ಇಕ್ವೇಶನ್ ನ ಅಪ್ಲೈ ಮಾಡ್ತೀರಾ. ಆರ್ ಕಾನ್ಸ್ಟೆಂಟ್ ಇರೋದ್ರಿಂದ PV is equal to N into T ಆಗಿರುತ್ತೆ. ಅಥವಾ P1 V1 is equal to N1 into T1. ಎರಡು ಕಡೆ ಅದನ್ನ ತಗೊಂಡ್ರೆ P1 V1 by P2 V2 is equal to N1 T1 by N2 T2 ಆಗಿರುತ್ತೆ. ಸೊ ಅದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗಿದ್ರೆ ಅದನ್ನ ಎರೇಸ್ ಮಾಡ್ತಾ ಇದ್ರಿ. ನಮ್ಮ ಕ್ಯಾಲ್ಕುಲೇಷನ್ಗೆ ಇಷ್ಟು ಮಾತ್ರ ಸಾಕು. ಓಕೆನಾ ಮಕ್ಕಳ? ರೈಟ್. ಹಾಗಿದ್ರೆ ನಮಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್. 56 gram of nitrogen and 96 gram of oxygen are mixed isothermally and at a total pressure of 10 atmosphere. ಹಾಗಿದ್ರೆ the partial pressures of oxygen and nitrogen are respectively ಅಂತ ಕೇಳಿದ್ದಾರೆ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ? ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನೋಡ್ತಾ ಹೋಗೋಣಂತೆ. 56 ಗ್ರಾಮ್ ಆಫ್ ನೈಟ್ರೋಜನ್ ಕೊಟ್ಟಿದ್ದಾರಂತೆ. ಹೌದಾ? ಇಲ್ಲಿ ನಾವು ಹೇಳ್ಬೇಕಾಗಿರೋದು ಟೋಟಲ್ ಪ್ರೆಷರ್ ಅಂತ ಅವರು ಕೊಟ್ಟ ಮೇಲೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಟೋಟಲ್ ಪ್ರೆಷರ್ ಆಫ್ 10 ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಹೌದಾ? ರೈಟ್. ಈಗ ಅಪ್ಲೈ ಮಾಡೋಣಂತೆ ಸೇಮ್ ಫಾರ್ಮುಲಾ. ಯಾವುದು? ಡಾಲ್ಟನ್ಸ್ ಲಾ. ಅದ್ರ ಪ್ರಕಾರ ಏನಂತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಎನಿ ಕಂಪೋನೆಂಟ್ P1 ಅಂತ ತಗೊಳ್ತಾ ಇದ್ದೀನಿ, ದಟ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಕಂಪೋನೆಂಟ್ ಇಂಟು P ಟೋಟಲ್ ಅಂತ, ಅಂದ್ರೆ ಟೋಟಲ್ ಪ್ರೆಷರ್. ಅವರೇ ಕೊಟ್ಬಿಟ್ಟಿದ್ದಾರೆ ಗಿವನ್ ಕಂಡೀಷನ್ ಅಲ್ಲಿ. ಮಾಸ್ ಆಫ್ ನೈಟ್ರೋಜನ್ ಇಸ್ 56 ಗ್ರಾಮ್, ಮಾಸ್ ಆಫ್ ಆಕ್ಸಿಜನ್ ಇಸ್ 96 ಗ್ರಾಮ್ಸ್. ಹೌದಲ್ವಾ? ಅಂಡ್ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು 10 ಅಟ್ಮಾಸ್ಫಿಯರ್.
ಹಾಗಿದ್ರೆ ನಾವು ಒಂದು ಸಿಂಪಲ್ ಆಗಿ ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾಕೆಂದ್ರೆ ಮೋಲ್ ಫ್ರಾಕ್ಷನ್ ಬೇಕಲ್ವಾ, ಎಕ್ಸ್ ಅಂತ ಹೇಳಿದೇನಲ್ಲ ಅದು. ಹಾಗಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು 56 ಡಿವೈಡೆಡ್ ಬೈ 28, 2 ಬರುತ್ತೆ. ಅದೇ ತರ ನಂಬರ್ ಆಫ್ ಮೋಲ್ಸ್ ಆಫ್ O2 96 ಡಿವೈಡೆಡ್ ಬೈ 32, 3 ಬರುತ್ತೆ. ಈಗ ಮೋಲ್ ಫ್ರಾಕ್ಷನ್ ಆಫ್ ನೈಟ್ರೋಜನ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 2 ಡಿವೈಡೆಡ್ ಬೈ 2 ಪ್ಲಸ್ 3 ದಟ್ ಇಸ್ ಈಕ್ವಲ್ ಟು 2/5 ಬರುತ್ತೆ. ಅದೇ ತರ ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 3 ಡಿವೈಡೆಡ್ ಬೈ 5 ಬಂದಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ 0. ಎಷ್ಟು ಬರುತ್ತೆ ಹೇಳಿ, 4 ಬರುತ್ತೆ. ಇದು 0.6 ಬಂದಿರುತ್ತೆ. ಈಗ ಅವರೇ ಹೇಳಿದ್ದಾರೆ ಪಾರ್ಷಿಯಲ್ ಪ್ರೆಷರ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು 0.4 ಇಂಟು 10, ದಟ್ ಇಸ್ ನಥಿಂಗ್ ಬಟ್ 4 ಅಟ್ಮಾಸ್ಫಿಯರ್ ಆಗಿರುತ್ತೆ. ಪಾರ್ಷಿಯಲ್ ಪ್ರೆಷರ್ ಆಫ್ O2 ಇಸ್ ಈಕ್ವಲ್ ಟು 0.6 ಇಂಟು 10 ಆಗಿರುತ್ತೆ, ದಟ್ ಈಸ್ 6 ಅಟ್ಮಾಸ್ಫಿಯರ್ ಆಗಿರುತ್ತೆ. ಹಾಗಾದ್ರೆ 4 and 6 ಇಸ್ ದ ಆನ್ಸರ್. ಅವ್ರು ಕೇಳೋದು ಯಾವುದು, ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್, ಸಾರಿ. ಹಾಗಾದ್ರೆ 6 and 4 ಆಗಿರುತ್ತೆ. ಓಕೆನಾ, ಇದು ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ರೀತಿ. ಎರಡು ಕಡೆ ಆನ್ಸರ್ ಇದೆ, 4 and 6 and 6 and 4. ಕೆಲವೊಂದ್ಸಲ ಏನಾಗಿರುತ್ತೆ, ನೀವು ಮಾಡಿರೋ ಆರ್ಡರ್ ಅಂದ್ರೆ ನೈಟ್ರೋಜನ್ ಫಸ್ಟ್ ಮಾಡಿ ಆಮೇಲೆ ಆಕ್ಸಿಜನ್ ಮಾಡೋದಾದ್ರೆ ಇಟ್ಸ್ ಗೋಯಿಂಗ್ ಟು ಮೇ ಲೀಡ್ ಟು ಸಮ್ ಕನ್ಫ್ಯೂಷನ್ಸ್. ಓಕೆ, ಹಾಗಿದ್ರೆ ನೀವು ಮಾಡಬೇಕಿರೋದು ಇಷ್ಟೇ, ಯಾವಾಗ ಯಾವ್ದನ್ನ ತಗೋಬೇಕು ಅನ್ನೋದನ್ನ ನೋಡ್ಕೋಬೇಕು, ಕ್ವಶನ್ ಅನ್ನ ಓದಿ ಅರ್ಥ ಮಾಡ್ಕೋಬೇಕು. ಕರೆಕ್ಟಾ? ರೈಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನ್ ನಂಬರ್ 60. ಇಫ್ 10 to the power minus 4 dm cube of water is introduced into a 1 dm cube flask at 300 Kelvin, how many moles of water are in the vapor phase when equilibrium is established ಅಂತ. ಹಾಗಿದ್ರೆ ನಮಗೆ ಗೊತ್ತಿದೆ ಯಾವುದು ಈಕ್ವೇಶನ್ ಯೂಸ್ ಮಾಡೋಣ ಹೇಳಿ, ಐಡಿಯಲ್ ಗ್ಯಾಸ್ ಈಕ್ವೇಶನ್ ಯೂಸ್ ಮಾಡೋಣ. ರೈಟ್. ಹಾಗಾದ್ರೆ ನಮಗೆ ಗೊತ್ತು PV is equal to ಏನಂತೆ, nRT. ಹೌದಾ? ಅವ್ರು ಕೇಳಿರೋದೇನು, ನಂಬರ್ ಆಫ್ ಮೋಲ್ಸ್ ಅಂತ. ಓಕೆ, ಹಾಗಿದ್ರೆ n ವ್ಯಾಲ್ಯೂ ಬೇಕು ನನಗೆ, n is equal to PV by RT. ಈಗ ನೋಡ್ತಾ ಹೋಗಿ, ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ ಹೇಳ್ಬಹುದಾ? ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 3170. ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲೇದಿಲ್ಲ, ವಾಲ್ಯೂಮ್ 10 to the power of minus introduced into a flask. Vapor pressure ಇದೆ 10 to the power minus 4 ಅಲ್ವಾ? ಎಸ್, 10 to the power of minus 4 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಕ್ವಶನ್ 1 dm cube of flask ಅಂತ. ಓಕೆ, ಸೊ ಹಾಗಿದ್ರೆ ನೋಡ, P into ವಾಲ್ಯೂಮ್ ಆಫ್ ವಾಟರ್, ರೈಟ್. ಸೊ ನಮಗೆ ಈಕ್ವೇಶನ್ ಅಲ್ಲಿ ಬಂದಿರೋದನ್ನೇ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. R ವ್ಯಾಲ್ಯೂ 8.314 ಇದೆ, ಟೆಂಪರೇಚರ್ ಎಷ್ಟಿದೆ 300 ಕೆಲ್ವಿನ್ ಇದೆ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತಂತೆ? ಓಕೆ, ಅಪ್ರಾಕ್ಸಿಮೇಟ್ಲಿ ದಟ್ಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು 1.27 ಇಂಟು 10 to the power of ಎಷ್ಟು ಬಂದಿರುತ್ತೆ ನೋಡಿ, ಮಾಡಬಹುದಾ? -3 ಬಂದಿರುತ್ತಾ? -3 ಬಂದಿಲ್ವಾ? ಓಕೆ, ರೈಟ್. ಸೊ ಆ ತರ ಇದ್ರೆ ಕ್ವಶನ್ ಅಲ್ಲಿ -4 ಆಗಿರ್ಲಿಕ್ಕಿಲ್ಲ, ಅದು -3 ಆಗಿರ್ಬೇಕು. ಓಕೆ, ಸ್ವಲ್ಪ ಕರೆಕ್ಷನ್, ಸ್ಮಾಲ್ ಕರೆಕ್ಷನ್ ಮಾಡ್ಕೋಣ, ಇಲ್ಲಾಂದ್ರೆ ಆಪ್ಷನ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ಕರೆಕ್ಟಾ? ಐಡಿಯಲ್ ಗ್ಯಾಸ್ ಅನ್ನ ಹಾಕೊಂಡಿದೀವಿ, ಆ ಈಕ್ವೇಶನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿದ್ದೀವಿ, ರೈಟ್. ಸೊ ಆಪ್ಷನ್ ವಿಲ್ ಬಿ ಡಿ, ಇರೋದೇ ಒಂದು ಆಪ್ಷನ್, ರೈಟ್. The total pressure of a mixture of two gases is, ಯಾರು ಹೇಳಿದ್ದು? ಡಾಲ್ಟನ್ಸ್ ಹೇಳಿರೋದು. ಐ ಥಿಂಕ್ ಕ್ವಶನ್ ರಿಪೀಟ್ ಆಗಿದೆ ಅನ್ಕೊಂತಾ ಇದ್ದೀನಿ. ಸೊ ಆಪ್ಷನ್ ಎ. ನೆಕ್ಸ್ಟ್, ಐಡಿಯಲ್ ಗ್ಯಾಸ್ ಈಕ್ವೇಶನ್ ಇಸ್ ದ ಕಾಂಬಿನೇಷನ್ ಆಫ್, ಯಾವ ಯಾವ ಗ್ಯಾಸ್ ಈಕ್ವೇಶನ್ ಅನ್ನ ಕಂಬೈನ್ ಮಾಡಿದಿರಾ? ಮೊದಲನೇದಾಗಿ ಬಾಯ್ಸ್ ಲಾ, ಕರೆಕ್ಟಾ? ಎರಡನೇದಾಗಿ ಚಾರ್ಲ್ಸ್ ಲಾ, ಮೂರನೇದಾಗಿ ಅವೊಗಾಡ್ರೋಸ್ ಲಾ. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ನ ನಾವು ಅಪ್ಲೈ ಅಥವಾ ಇನ್ಕ್ಲೂಡ್ ಮಾಡಿಲ್ಲ. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ. ಸೊ
ಆನ್ಸರ್ ವಿಲ್ ಬಿ ಆಪ್ಷನ್ 1, 2 and 3. ಮೂರು ಕೂಡ ಇದೆ ಆಪ್ಷನ್ ಬಿ. Got it? Next. Question number 63. According to the kinetic theory of gases, in an ideal gas, between two successive collision, a gas molecules travels. ಹೇಗೆ ಟ್ರಾವೆಲ್ ಆಗಿರುತ್ತೆ ಗೊತ್ತಿರಬೇಕು ನಿಮಗೆ. ಹೇಗೆ ಟ್ರಾವೆಲ್ ಆಗುತ್ತೆ ಹೇಳಿ? ವೆನ್ ದೇ ಕೊಲೈಡ್ ವಿತ್ ಈಚ್ ಅದರ್ ದೇ ಮೂವ್ಸ್ ಇನ್ ಎ ಸ್ಟ್ರೈಟ್ ಪಾತ್. ಇದೆಲ್ಲ ಬರೋದು ಕೈನೆಟಿಕ್ ಥಿಯರಿ ಗ್ಯಾಸಸ್ದು ಪಾಸ್ಟುಲೇಟ್ಸ್ ಅಲ್ಲಿ. ಕರೆಕ್ಟಾ? ಸೊ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ. Gases consist of large number of identical particles. Atoms are molecules that are so small and so far apart at the average that the actual volume of the molecule is negligible in comparison to the empty space between them. Above statement explain which property of the gases anta. Andre gases occupies all the space available to them. Gases has fixed shape, compressibility of the gases and none of these ಅಂತ. ಹಾಗಾದ್ರೆ ನೋಡ್ಕೊಳ್ಳಿ, ಅಲ್ಲಿ ನಾವು ಒಂದು ಎಕ್ಸ್ಪ್ರೆಷನ್ ಅನ್ನ ನಾವು ಹೇಳ್ತಾ ಹೋಗ್ತಾ ಇದೀವಿ. ಏನಂತೆ? ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತ ಹೇಳಿ. ಹಾಗಾದ್ರೆ ಆ ಗ್ಯಾಸಸ್ ಆ ಮಾಲಿಕ್ಯೂಲ್ಗಳ ಮಧ್ಯೆ ಜಾಗ ಇದೆ, ದೂರ ದೂರ ಇದೆ. ಹಾಗಾದ್ರೆ ಗ್ಯಾಸಸ್ ನ ಹತ್ರ ತರಬಹುದು ಅಂತ. ಹಾಗಿದ್ರೆ ಕಂಪ್ರೆಸಿಬಿಲಿಟಿ ಆಫ್ ದ ಗ್ಯಾಸಸ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೈನ್ ಬೈ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಥವಾ ಪಾಸ್ಟುಲೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 65. If there were loss of kinetic energy, the motion of gas molecule will dash A and gas will dash ಅಂತ. ಕೈನೆಟಿಕ್ ಎನರ್ಜಿ ಲಾಸ್ ಆದ್ರೆ ಮೋಷನ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಏನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಹಾಗಿದ್ರೆ ನೋಡೋಣಂತೆ. ಸೊ ದ ಆನ್ಸರ್ ವಿಲ್ ಬಿ, ಇಫ್ ದೇರ್ ವರ್ ಲಾಸ್ ಆಫ್ ಇದ್ದಿದ್ರೆ ಅಂತ. ಓಕೆ, ಅಂದ್ರೆ ಆ ಕೊಲೈಡ್ ಆದಾಗ ಕೈನೆಟಿಕ್ ಎನರ್ಜಿ ಲಾಸ್ ಆಗಿದ್ರೆ motion of the gas molecule stop ಆಗ್ತಾ ಇತ್ತು. It would be stop and the gas will be settled down, obviously. So option B is the correct answer. Next, which of the following assumption of kinetic molecular theory states that gases do not have fixed shape ಅಂತ ಹೇಳಿ. ಹಾಗಿದ್ರೆ ಹೇಳ್ಬೋದಾ? Particles of gas moves in all possible direction in a straight line. ಇದು kinetic energy ಬಗ್ಗೆ ಹೇಳುತ್ತೆ. ಹೌದಲ್ವಾ? ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಅಂಡ್ ರ್ಯಾಂಡಮ್ ಮೋಷನ್. ಟೋಟಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಬಿಫೋರ್ ಅಂಡ್ ಆಫ್ಟರ್ ದ ಕೊಲ್ಯೂಷನ್ ರಿಮೈನ್ಸ್ ಸೇಮ್. ನನ್ ಆಫ್ ದೀಸ್. ಯೂಶುವಲ್ ಆಗಿ ನನ್ ಆಫ್ ದೀಸ್ ಆನ್ಸರ್ ಆಗಿರೋದಿಲ್ಲ. ಯೂಶಲಿ ನಾ ಹೇಳ್ತಾ ಇರೋದು, ಆಗಿರ್ಲೇಬಾರದು ಅಂತ ಏನಿಲ್ಲ, ಯೂಶಲಿ ಆಗಿರೋದಿಲ್ಲ. ಸೊ ಉಳ್ಕೊಂಡಿರೋದು ಮೂರೇ ಇದೆ. ಹೇಳ್ತೀರಾ? ಹಾಗಿದ್ರೆ ಯಾವುದು ಆ ಫಿಕ್ಸ್ಡ್ ಶೇಪ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದೆ ಅಂತ? ಸೊ ದ ಆನ್ಸರ್ ವುಡ್ ಬಿ ಆಪ್ಷನ್ ಬಿ ಬರುತ್ತೆ ನೋಡಿ. ಪಾರ್ಟಿಕಲ್ಸ್ ಆಫ್ ಅ ಗ್ಯಾಸಸ್ ಆರ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಅಂಡ್ ರ್ಯಾಂಡಮ್ ಮೋಷನ್ ಅಂತ ಹೇಳಿ. ಹಾಗಾದ್ರೆ ಅಷ್ಟೇ ಜಾಗದಲ್ಲಿ ಓಡಾಡ್ತಿರುವಾಗ ಅಷ್ಟೇ ಏನಾಗಿರುತ್ತೆ, ಸ್ಪೀಡ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳಿ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 67. Which of the following assumption of kinetic theory, if hold good, than the pressure versus volume graph of experimental data, real gases ಹೇಳ್ತೀವಲ್ಲ ಅದು, and that of theoretically calculated from Boyle's law should coincide? ಮೊದಲನೇದಾಗಿ, there is no force of attraction between the molecules of a gas. Volume of molecules of a gas is negligibly small in comparison to the space occupied by the gas ಅಂತ ಹೇಳಿ. ಹಾಗಿದ್ರೆ ಅವ್ರು ಕೇಳ್ತಾ ಇರೋದು, which of the following assumption of kinetic theory, if hold good, than the pressure versus volume graph of experimental data and that of theoretically calculated from Boyle's law should coincide ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಿದ್ರೆ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದು ಬರ್ಬೇಕಂತೆ? Second one only is the correct one. So therefore option B correct ಆಗ್ತಾ ಇದೆ. ಆಪ್ಷನ್ ಬಿ ನೇ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಕೈನೆಟಿಕ್ ಥಿಯರಿ ಗ್ಯಾಸಸ್ ಪ್ರೂವ್ಸ್, ಯಾವುದನ್ನ ಪ್ರೂವ್ ಮಾಡ್ತಾ ಇದೆ ಅಂತ ಹೇಳಿ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ಬೇಕಂದ್ರೆ ನೋಡಿ, ಅದು ಗ್ಯಾಸಸ್ ಬಿಹೇವಿಯರ್ ಬಗ್ಗೆ ಹೇಳುತ್ತೆ. ಗ್ಯಾಸಸ್ ನೇಚರ್, ಹೌ ದೇ ಆರ್ ಗೋಯಿಂಗ್ ಟು ಮೂವ್, ಎವ್ರಿಥಿಂಗ್ ಇಟ್ಸ್ ಗೋಯಿಂಗ್ ಟು ಗಿವ್. ಹಾಗಿದ್ರೆ
that is going to explain ಅಥವಾ proves Boyle's law, Charles law, Avogadro's law. ಹೌದಲ್ವಾ? ಆಪ್ಷನ್ ಡಿ ಬರುತ್ತೆ ನೋಡಿ. ನೆಕ್ಸ್ಟ್, which of the following is the wrong assumption of kinetic theory of gases? Right? Momentum and energy always remain conserved ಅಂತ ಹೇಳ್ತಾ ಇದ್ವಿ. ಹೇಳ್ಬೋದಲ್ವಾ? Right. Pressure is the result of elastic collision of molecules with the container's wall. Molecules are separated by great distance compared to their sizes. All the molecules move in a straight line between collision and with the same velocity. Correct? ಹಾಗಿದ್ರೆ ಇದು ರಾಂಗ್ ಆಗಬೇಕಾಗುತ್ತೆ ನೋಡಿಬೇಕಂದ್ರೆ ಆಪ್ಷನ್ ಡಿ ಏನಿದೆಯಲ್ಲ ಅದು ರಾಂಗ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್. When is deviation more in the behavior of gas from the ideal gas equation PV is equal to nRT? ಅಂದ್ರೆ when is deviation more in the behavior of gases ಅಂತ ಕೇಳಿದ್ರೆ, ಹಾಗಿದ್ರೆ ಡಿವಿಯೇಷನ್ ಯಾವಾಗ ಆಗುತ್ತೆ ಅನ್ನೋದಾದ್ರೆ ಯಾವ್ದಿರಬಹುದಂತೆ? ಹೇಳ್ತೀರಾ? When is deviation more in the behavior of gas from the ideal gas equation ಅಂತ ಕೇಳಿದ್ದಾರೆ. At low temperature and high pressure. At low temperature and high pressure, ideal gases in the ideal gases equation in the behavior ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅಂದ್ರೆ deviation. Okay, then Van der Waals equation of state of a gas law. The constant B is a measure of, ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೇನೆ ಹೇಳ್ಕೊಟ್ಟಿದ್ದೆ ಏನದು, ಹೇಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಯಾವುದು ಆಪ್ಷನ್ ಯಾವ್ದಾಗುತ್ತೆ ನೋಡಿ, P ಪ್ಲಸ್ AN² by V² ಇಂಟು V ಮೈನಸ್ NB. ಹಾಗಾದ್ರೆ B ಅನ್ನೋದು ಯಾವ್ದ್ರ ಜೊತೆಲಿದೆ ಅಂತ ನೋಡ್ಕೋಬೇಕು, NRT ಅಲ್ವಾ? ಹಾಗಿದ್ರೆ B ಅನ್ನೋದು ಯಾವ್ದ್ರ ಜೊತೆಲಿದೆ? ವಾಲ್ಯೂಮ್ ಜೊತೆ ಇದೆ. ಹಾಗಾದ್ರೆ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಮಾಲಿಕ್ಯೂಲ್ಸ್ಗೆ ಕರೆಕ್ಟ್ ಆಗುತ್ತಾ? B is a measure of volume occupied by the gases ಆಗಿರುತ್ತಂತೆ. Question number 72. Van der Waals equation of state for non-ideal gas, the term that accounts for intermolecular forces is. ನೋಡಿ, ಈ ವ್ಯಾನ್ ಡರ್ ವಾಲ್ಸ್ ಈಕ್ವೇಶನ್ ಫಾರ್ ರಿಯಲ್ ಗ್ಯಾಸಸ್ ಅನ್ನ ಕೊಟ್ಟಿದಾರಂತೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ P ಪ್ಲಸ್ A/V². ಆ ಈಕ್ವೇಶನ್ ಗೊತ್ತಿದೆ ಅಲ್ವಾ? ಓಕೆ, P ಪ್ಲಸ್ AN² by V² ಇತ್ತು. N is equal to 1 mole ಆದ್ರೆ A divided by V² into V minus B is equal to what? N ಅಥವಾ RT ಅಂತ ಇತ್ತು. This is for 1 mole of real gas. 1 mole. N moles ಆಗಿದ್ರೆ N ಅಂತ ತಗೊಳ್ತಾ ಇದೆ. ಹಾಗಿದ್ರೆ ಇಲ್ಲಿ ಬರೋದು ನೋಡಿ, ಅವರೇ ಕೊಟ್ಟಿದ್ದಾರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತ ಇದೆ. ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಇದೆಯಲ್ಲ, P ಪ್ರೆಷರ್, ದಟ್ ಈಸ್ ಗೋಯಿಂಗ್ ಟು ಬಿ ಗಿವಿಂಗ್ ವಾಟ್ idea about intermolecular force of attraction. ಯಾಕೆ ಅಂದ್ರೆ pressure is going to be what decreases for the real gases when there is an actual observation is made. ಅಂದ್ರೆ when the gas is about to hit the walls of the container, inner molecules are dragging back. ಹಾಗಾಗಿ ರಿಡಕ್ಷನ್ ಅಂತ ಕರಿತೀವಿ. ಆ ಫೋರ್ಸ್ ಅಲ್ಲಿ ರಿಡಕ್ಷನ್, ರಿಡ್ಯೂಸ್ ಆಗುತ್ತೆ. ಅದಕ್ಕೆ something or some terms which are going to be added, A divided by V² ಅಂತ ಹೇಳಿ. Right. Therefore, option will be C. Next, question number 73 ಅಂತ ನೋಡ್ತಾ ಹೋಗೋಣ. The value of Van der Waals constant A for the gases O2, N2, NH3 and methane are 1.36, 1.39, 4.17 and 2.253 liter square atmosphere per mole square respectively. ಹಾಗಾಗಿ the gas which can most easily be liquefied is, ನಮಗೆ ಗೊತ್ತು ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ ಜಾಸ್ತಿ ಇದೆ, ಆ ವ್ಯಾಲ್ಯೂ ಜಾಸ್ತಿ ಇದೆ ಅಂತಂದ್ರೆ that can be easily liquefied. ಹಾಗಿದ್ರೆ ನೋಡಿ,
ಇಲ್ಲಿ ಯಾವ ಗ್ಯಾಸಸ್ಗೆ ಕೊಟ್ಟಿದ್ದಾರೆ 1.30, 1.39, 4.1, 2.253 ಅಂತ ಇದೆ. ಆಕ್ಸಿಜನ್ಗೆ 1.36, ನೈಟ್ರೋಜನ್ಗೆ 1.39, ಅಮೋನಿಯಾಗೆ 4.17 ಇದೆ. So the van der Waals constant value, that's a value is going to be very high, means that gas can be liquefied very easily. Okay, therefore option C is the correct answer. ಸರಿನಾ? Right. ಹಾಗಿದ್ರೆ ನೋಡುತ್ತೆ ನೆಕ್ಸ್ಟ್ ಕ್ವೆಶ್ಚನ್. A gas described by van der Waals equation behaves similar to an ideal gas in the limit of large molar volume. Behaves similar to an ideal gas in the limit of large pressure. Is characterized by van der Waals coefficients that are dependent on the identity of the gas but are independent on the temperature. Has the pressure that is lower than the pressure exerted by the same gas behaving ideally. ಅವ್ರು ಕೇಳಿರೋದೇನು, ಎ ಗ್ಯಾಸ್ ಡಿಸ್ಕ್ರೈಬ್ ಬೈ ವ್ಯಾನ್ ಡರ್ ವಾಲ್ಸ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ಹೌದಾ? ಈಗ ನೋಡಿ, ಬಿಹೇವ್ ಸಿಮಿಲರ್ ಟು ಅನ್ ಐಡಿಯಲ್ ಗ್ಯಾಸ್ ಇನ್ ದ ಲಿಮಿಟ್ ಆಫ್ ಲಾರ್ಜ್ ಮೋಲಾರ್ ವಾಲ್ಯೂಮ್. ಹಾಗಿದ್ರೆ ಯಾಕೆ ಹಾಗೆ ಆಗ್ತಾ ಇದೆ ನೋಡಿ, ಇಲ್ಲಿ ಫಸ್ಟ್ ಕಂಡೀಷನ್ ತಗೊಳ್ತಾ ಇದ್ದೀರಿ. ಅಟ್ ವೆರಿ ಲಾರ್ಜ್ ಮೋಲಾರ್ ವಾಲ್ಯೂಮ್ ತಗೋಣ. ಅವಾಗ ಏನಾಗುತ್ತೆ, ಪಿ ಪ್ಲಸ್ ಎ ಡಿವೈಡೆಡ್ ಬೈ ವಿ ಸ್ಕ್ವೇರ್, ಕರೆಕ್ಟ್, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ವಾಟ್, ಪ್ರೆಷರ್ ಓನ್ಲಿ, ಎ ಬೈ ವಿ ಸ್ಕ್ವೇರ್. ಅವಾಗ ಆ ವ್ಯಾಲ್ಯೂ ಏನಾಗುತ್ತೆ, ಈ ಟರ್ಮ್ ತುಂಬಾ ಕಮ್ಮಿ ಆಗುತ್ತೆ. ಅಂಡ್ ವಿ ಎಂ ಮೈನಸ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಎಂ ಇಸ್ ಸೋ ಹ್ಯೂಜ್ ದಟ್ ಬಿ ಕ್ಯಾನ್ ಬಿ ನೆಗ್ಲೆಕ್ಟೆಡ್, ವಿ ಎಂ ಆಗಿರುತ್ತೆ. ಹಾಗಾದ್ರೆ ಇದೊಂದಾಯ್ತು. ಹಾಗೆ ನೋಡ್ತಾ ಬರೋಣಂತೆ. ಬಿಹೇವ್ ಸಿಮಿಲರ್ ಟು ಅನ್ ಐಡಿಯಲ್ ಗ್ಯಾಸ್ ಇನ್ ದ ಲಿಮಿಟ್ ಆಫ್ ಲಾರ್ಜ್ ಪ್ರೆಷರ್, ಇಲ್ಲ. ಇಸ್ ಕ್ಯಾರೆಕ್ಟರೈಸ್ಡ್ ಬೈ ವ್ಯಾನ್ ಡರ್ ವಾಲ್ಸ್ ಕೋಎಫಿಷಿಯಂಟ್ಸ್ ಅಂಡ್ ಆರ್ ಇಂಡಿಪೆಂಡೆಂಟ್ ಆನ್ ದ ಐಡೆಂಟಿಟಿ ಆಫ್ ದ ಗ್ಯಾಸ್ ಬಟ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಟೆಂಪರೇಚರ್, ಅದು ಕೂಡ ಕರೆಕ್ಟ್ ಆಗುತ್ತೆ. ಹಾಗಿದ್ರೆ ನೋಡ್ತಾ ಬರೋಣಂತೆ. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 3 ಕರೆಕ್ಟ್. ಸೊ ದ ಆನ್ಸರ್ ವುಡ್ ಬಿ ಆಪ್ಷನ್ ಬಿ ಆಗಿರುತ್ತೆ. ಸರಿನಾ? ರೈಟ್. ದ ನೆಕ್ಸ್ಟ್ ಒನ್, the units of constant A, ಇದು A in van der Waals equation is ಅಂತ ಕೊಟ್ಟಿದ್ದಾರೆ. ನೋಡ್ತಾ ಬನ್ನಿ, ಇಲ್ಲಿ ಯೂನಿಟ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ಪ್ರೆಷರ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, ಎ ಎನ್ ಸ್ಕ್ವೇರ್ ಬೈ ವಿ ಸ್ಕ್ವೇರ್ ಇದೆಯಾ, ಕರೆಕ್ಟ್. ಅಲ್ಲಿ ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಪಿ ವಿ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಬರುತ್ತೆ. ಪ್ರೆಷರ್ ಅಂದ್ರೆ ಅಟ್ಮಾಸ್ಫಿಯರ್, ವಾಲ್ಯೂಮ್ ಅಂದ್ರೆ ಡಿ ಎಂ ಕ್ಯೂಬ್ ಇತ್ತು, ಡಿ ಎಂ ಟು ದಿ ಪವರ್ ಆಫ್ 6 ಆಯ್ತು. ಎನ್ ಅಂದ್ರೆ ಮೋಲ್ ಇತ್ತು, ಮೋಲ್ ಟು ದಿ ಪವರ್ ಆಫ್ -2. ಸೊ ಅಟ್ಮಾಸ್ಫಿಯರ್ ಡಿ ಎಂ ಟು ದಿ ಪವರ್ ಆಫ್ 6, ಮೋಲ್ ಟು ದಿ ಪವರ್ ಆಫ್ -2. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ನೋಡಿ ನೆಕ್ಸ್ಟ್, ದ ವ್ಯಾನ್ ಡರ್ ವಾಲ್ಸ್ ಕಾನ್ಸ್ಟೆಂಟ್ಸ್ ಎ ಫಾರ್ 4 ಗ್ಯಾಸಸ್ ರೆಸ್ಪೆಕ್ಟಿವ್ಲಿ. ಹಾಗಾದ್ರೆ therefore the ascending order of their liquefaction is ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತು, easily liquefiable gases have greater intermolecular force which is represented by high value of A ಅಂತ. ಹಾಗಿದ್ರೆ ಈ ಗ್ಯಾಸಸ್ ಗಳಲ್ಲಿ ಯಾವುದು ಹೈ ವ್ಯಾಲ್ಯೂ ಇದೆ ಅಂತ ನೋಡ್ಕೋಬೇಕಾ? ನೋಡ್ತಾ ಹೋಗಿ. ಮೊದಲನೇದಾಗಿ 3.59 ಇದೆ, 3.8 ಇದೆ, 4.17, 6.7. ಹಾಗಾದ್ರೆ ಇದು ಕ್ಯೂ ಕರೆಕ್ಟ್, ಇದು ಪಿ, ಆರ್, ಎಸ್ ಅಂತಾನೆ ಇದೆ. therefore R should be at the last. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ ಸಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 77. At low pressure, the van der Waals equation is reduced to low pressure ಅಂತ ಕೇಳಿದ್ದಾರೆ. ಲೋ ಪ್ರೆಷರ್ ಅಲ್ಲಿ ಹೇಗೆ ರಿಡ್ಯೂಸ್ ಆಗುತ್ತೆ ಅದು ನಮ್ಗೆ ಗೊತ್ತಿರ್ಬೇಕಲ್ಲ, ರೈಟ್? ಹಾಗಿದ್ರೆ ನೋಡ್ತಾ ಬರೋಣಂತೆ. ಏನಿದೆ ಈಕ್ವೇಶನ್ ಹೇಳಿ ಒಂದ್ಸಲ. ಪಿ ಪ್ಲಸ್ ಎ ಎನ್ ಸ್ಕ್ವೇರ್ ಬೈ ಜಸ್ಟ್ ಎ ಅಂತ ತಗೋಣ ಸರ್. ಎನ್ ಸ್ಕ್ವೇರ್ ಎಲ್ಲ ತಗೊಂಡ್ರೆ ಮತ್ತೆ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆ, ಬೇಡ.
P plus A square ಅಥವಾ AN square ಅಲ್ವಾ, A by V square into V is equal to RT. PV is equal to nRT. ಹಾಗಾದ್ರೆ PV plus A by B is equal to RT. ಅಥವಾ PV is equal to RT minus A by B ಅಂತ, ರೈಟ್? ಒಂದು ಎಕ್ಸ್ಪ್ರೆಷನ್ ಆಯಿತು. ನೆಕ್ಸ್ಟ್ ನಮಗೆ ಗೊತ್ತಿದೆ PV by RT is equal to RT by RT minus A divided by VRT. ಅಂದ್ರೆ we have multiplied with RT. ಪ್ರಾಡಕ್ಟ್ ಸೈಡ್ ಅಲ್ಲಿ ಒಂದಾದ್ರೂ ಕ್ಯಾನ್ಸಲ್ ಆಗಲಿ ಅಂತ. Therefore that is equal to PV by RT is equal to compressibility factor. That is equal to what? 1 minus A divided by VRT. Correct? Therefore option A ಸರಿ ಹೋಗುತ್ತೆ ಅನ್ಕೊಂತಾ ಇದ್ದೀನಿ. Is that correct? Yes. Next, the compressibility factor for a real gas at high pressure is, ತುಂಬಾ ಹೈ ಪ್ರೆಷರ್ ಅಲ್ಲಿ ಏನಿರುತ್ತೆ ಅಂತ ಬರೋಣವಾ? ನೋಡಿ, ಈಗ ನಮಗೆ ಗೊತ್ತು P plus AN square by V square into V minus B is equal to RT. ಹಾಗಾದ್ರೆ ಈ ಅಟ್ ಹೈ ಪ್ರೆಷರ್ ಅಲ್ಲಿ A by B square ನೆಗ್ಲೆಕ್ಟ್ ಮಾಡಬಹುದಾ? Therefore it is going to become PV minus PB is equal to RT, ಅಥವಾ PV is equal to RT plus PB, ಅಥವಾ PV by RT is equal to RT by RT 1 minus PB by RT. ಸರಿನಾ? Therefore that is going to be, 1 second, 1 plus ಆಗುತ್ತೆ minus into. Therefore this is going to be Z is greater than 1 ಅಂದ್ರೆ at high pressure. ಯಾಕಂಗಾಗಿದೆ ಅಂತ. Therefore that is going to be option C. Okay, next, the gas with the highest critical temperature is, ಯಾವ ಗ್ಯಾಸ್ಗೆ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪರೇಚರ್ ಇದೆ ಅಂತ ಕೇಳ್ತಾ ಇದ್ದಾರೆ. That's going to be Andrews isothermal ಓದಿರ್ತೀವಿ. So option D. A gas is said to behave like an ideal gas when the relation PV divided by T constant. When do you expect a real gas to behave like an ideal gas? Correct? Yes. ಹಾಗಿದ್ರೆ question number 18, at very low temperature and high pressure ಅಂತ ಹೇಳಿದ್ದೆ. So option D must be the answer. Next one. An ideal gas can't be liquefied. ಯಾಕೋ? That's going to be forces between its molecules are negligible ಅಲ್ವಾ? ಫೋರ್ಸಸ್ ಇಲ್ಲ ಅಂದ್ರೆ ಲಿಕ್ವಿಫ್ಯಾಕ್ಷನ್ ಎಲ್ಲಿಂದ ಆಗುತ್ತೆ? ಐಡಿಯಲ್ ಗ್ಯಾಸ್ ಅಲ್ಲಿ ಫೋರ್ಸಸ್ ಇಲ್ಲ ಅಂತ ಹೇಳ್ತೀವಲ್ಲ, ರೈಟ್? ಹಾಗಿದ್ರೆ gases possesses characteristic critical temperature which depends upon the magnitude of intermolecular forces between the particles. ಕೆಲವೊಂದು ಕ್ರಿಟಿಕಲ್ ಟೆಂಪರೇಚರ್ ಕೊಟ್ಟಿದ್ದಾರೆ and some gases. Hydrogen, helium, oxygen and nitrogen. ಹೀಗೆ ಹೇಳಿ ಯಾವುದಕ್ಕೆ ಜಾಸ್ತಿ ಏನಂತ ಕ್ರಿಟಿಕಲ್ ಟೆಂಪರೇಚರ್ ನ ಪ್ರೊಸೆಸ್ ಮಾಡುತ್ತೆ ಅಂತ. ಹೈಯೆಸ್ಟ್ ಯಾವ್ದಿದೆಯಪ್ಪ? ಆಕ್ಸಿಜನ್ ಇದೆ, ರೈಟ್? ಅದಾದ್ಮೇಲೆ ಬರೋದು ಯಾವ್ದಂತೆ? ಹೈಡ್ರೋಜನ್, ನೈಟ್ರೋಜನ್, ಅದಾದ್ಮೇಲೆ ನೈಟ್ರೋಜನ್, ಹೈಡ್ರೋಜನ್, ಹೀಲಿಯಂ. ಸೊ ಆಪ್ಷನ್ ಡಿ ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ fill in the blanks ತರ ಇದೆ. Above boiling point the temperature above which the liquefaction of gases
is not possible, however higher the temperature applied may be. ಈಗ ನೋಡಿ, ಅಬೋವ್ ಬಾಯ್ಲ್ ಪಾಯಿಂಟ್ ರಿಯಲ್ ಗ್ಯಾಸಸ್ ಶೋ ಏನಾಗ್ತಾ ಇದೆಯಂತೆ, ಅಬೋವ್ ಬಾಯ್ಲ್ಸ್ ಪಾಯಿಂಟ್ ಕರೆಕ್ಟಾ? ಹಾಗಿದ್ರೆ shows x from ideality and z values are dash than 1. So question number 83, option D. Positive deviation ಆಗ್ತಾ ಇದೆ, it's going to be greater than 1. Okay na? Next, question number 84. Select the one that when used would be considered as best condition for liquefaction of gases ಅಂತ ಹೇಳಿದ್ದಾರೆ. ಸೊ ಹೈ ಪ್ರೆಷರ್ ಅಂಡ್ ಲೋ ಟೆಂಪರೇಚರ್ ಅಂತ ಗೊತ್ತಿದೆ ನಿಮಗೆ. ಸೊ ಆನ್ಸರ್ ವುಡ್ ಬಿ ಏನಂತೆ? ಸೊ ಆಪ್ಷನ್ ಸಿ. ಆಪ್ಷನ್ ಸಿ, ಇನ್ಕ್ರೀಸಿಂಗ್ ಪ್ರೆಷರ್ ಅಂಡ್ ಡಿಕ್ರೀಸಿಂಗ್ ದ ಟೆಂಪರೇಚರ್ ಅಂತ ಹೇಳಿ. ಓಕೆ ಮಕ್ಕಳ, ರೈಟ್? ಹಾಗಿದ್ರೆ ಇದಿಷ್ಟಾಗಿತ್ತು ನಿಮ್ಮ ಪರ್ಟಿಕ್ಯುಲರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ದು MCQs. ಹಾಗಿದ್ರೆ ನೆಕ್ಸ್ಟ್ ಚಾಪ್ಟರ್ ಜೊತೆನಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣಂತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆಲಿ ಮತ್ತೆ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತೆ ಈಗೇನೆಲ್ಲ ಇಷ್ಟೆಲ್ಲ MCQs ಆಗಿದೆ ಇದನ್ನಾದಷ್ಟು ರಿವೈಸ್ ಮಾಡಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಸೈನಿಂಗ್ ಔಟ್. ಥ್ಯಾಂಕ್ ಯು.